ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 9 ಮತ್ತು 10ರ ಒಂದು ಕರೆಂಟ್ ಅಫೇರ್ಸ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಎಸ್ ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಸುಮಾರು ಜನ ಕೇಳ್ತಾ ಇದ್ರು, ಸರ್ ನಮಗೆ PC ಎಕ್ಸಾಮ್ ಹತ್ರ ಬರ್ತಾ ಇದೆ, ಜನವರಿ ಮಂತ್ ಕರೆಂಟ್ ಅಫೇರ್ಸ್ ರೆಡಿ ಆಯ್ತಾ ಅಂತ ಸುಮಾರು ಟೆಲಿಗ್ರಾಮು, ವಾಟ್ಸಪ್ ಮುಖಾಂತರ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ನೋಡಿ, ಜನವರಿ ಮಂತ್ ಪಾರ್ಟ್ 1 ಮತ್ತು ಪಾರ್ಟ್ 2 ಮ್ಯಾಗ್ಝಿನ್ ಎರಡೂ ರೆಡಿ ಆಗಿದೆ, ಎರಡೂ ಒಟ್ಟಿಗೆ ಕೊಡ್ತಾ ಇದೀವಿ. ಸೊ ಅದರದ ಒಂದು ಡೆಮೋನ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಮ್ಮ ಮ್ಯಾಗ್ಝಿನ್ದು ಫ್ರಂಟ್ ಪೇಜು. ಇದರಲ್ಲಿ ಯಾವ ಥರ ನಿಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಅಂದರೆ ನಿಮಗೆ KS ಹಿಡಿದು FDA, VA, PC, PDO, PSI ಗ್ರೂಪ್ಸ್ ಎಲ್ಲ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗೋ ದೃಷ್ಟಿಯಿಂದಾಗಿ ಈ ಮ್ಯಾಗ್ಝಿನ್ಗಳನ್ನು ತಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈಗಾಗಲೇ ಎಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಪ್ರೂವ್ ಮಾಡಿನೂ ಕೂಡ ತಮಗೆ ತೋರಿಸಿದ್ದೀವಿ. ನೋಡಿ ಯಾವ ಥರ ನಾವು ಕ್ವಾಲಿಟೀಸ್ ಮತ್ತು ಕಂಟೆಂಟ್ಸ್ಗಳನ್ನು ನಿಮಗೆ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕಿಂತಲೂ ಚೆನ್ನಾಗಿರ್ತಕ್ಕಂಥದ್ದು, ಅದಕ್ಕಿಂತಲೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು, ಅದಕ್ಕಿಂತಲೂ ಹೆಚ್ಚಿಗೆ ಒಂದು MCQsಗಳು ಈ ಮ್ಯಾಗ್ಝಿನಲ್ಲಿ ತಮಗೆ ಸಿಗುತ್ತೆ. ಇವೆಲ್ಲವನ್ನು ಓದಾದ ಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಸುಮಾರು 200ರಿಂದ 250 MCQsಗಳು ಕೂಡ ಇದರಲ್ಲಿ ಸಿಗುತ್ತೆ. ನೀವೇನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಹಾಗಾದರೆ ಯಾರಾದರೂ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಈ ಮ್ಯಾಗ್ಝಿನ್ಸನ್ನು ಯಾವ ಥರ ಪಡೆದುಕೊಳ್ಳೋದು ಅಂತ ತಮಗೆ ಏನಾದರೂ ಡೌಟ್ ಇದ್ದರೆ ನೋಡಿ, ಇದೆಲ್ಲ ಇನ್ಫಾರ್ಮೇಷನನ್ನು ತಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಎಷ್ಟಾಗುತ್ತೆ ಅಂದರೆ ನಿಮಗೆ 15 ಡೇಸ್ಗೆ 20 ರೂಪೀಸ್ ಆಗುತ್ತೆ. ತದನಂತರದಲ್ಲಿ ಒಂದು ಮಂತಿಗೆ ಎಷ್ಟಾಗುತ್ತೆ, 40 ರೂಪೀಸ್ ಆಗುತ್ತೆ. ಆಮೇಲೆ ನಿಮಗೆ 2023 ಜನವರಿಯಿಂದ ಜನವರಿ 2024ರವರೆಗೆ ಬೇಕಂದರೆ 520 ರೂಪೀಸ್ ಆಗುತ್ತೆ. 2022 ಜಾನ್ ಟು ಜಾನ್ 2024ವರೆಗೂ ಬೇಕಂದರೆ ನಿಮಗೆ 1020 ರೂಪೀಸ್ ಆಗುತ್ತೆ. ಬಟ್ ನಿಮಗೆ ಡಿಸ್ಕೌಂಟ್ ಸೇರಬೇಕು, 920 ಸಿಗುತ್ತೆ. ನೋಡಿ, ನಾನು ಯಾಕೆ ನಿಮಗೆ ಇದನ್ನು ಹಾಕಿದ್ದೀನಿ ಅಂದರೆ, ನಿಮ್ಮ KS ಎಕ್ಸಾಮಿನೇಷನ್ ಓದಬೇಕಂದ್ರೆ ಮಿನಿಮಮ್ 2 ಇಯರ್ ಕರೆಂಟ್ ಅಫೇರ್ಸನ್ನು ನೀವು KS ಪರ್ಪಸ್ ಆಗಿ ಓದಲೇಬೇಕು. ಅರ್ಥ ಆಯ್ತಾ? ಯಾರಿಗೆ ಬೇಕು, ನೀವು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, BNP ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸ್ತಾರೆ. ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮೆಟಲ್ಲಿ ಅಥವಾ ಸಾಫ್ಟ್ ಫಾರ್ಮೆಟಲ್ಲಿ ತಮಗೇನು ಮಾಡ್ತೀವಿ, ನಾವು ಪ್ರೊವೈಡ್ ಮಾಡ್ತೀವಿ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಕೆಳಗಿನವುಗಳಲ್ಲಿ ಯಾರಿಗೆ ಭಾರತ ರತ್ನ ಘೋಷಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮುಖಾಂತರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಈಗಾಗಲೇ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಒಂದು BJP ಸರ್ಕಾರ ಹೈಯೆಸ್ಟ್ ಎವರ್, ಅರ್ಥ ಆಯ್ತಾ, ಒಂದೇ ವರ್ಷದಲ್ಲಿ ಅತಿ ಹೆಚ್ಚು ಒಂದು ಭಾರತ ರತ್ನ ಪ್ರಶಸ್ತಿ, ಅರ್ಥ ಆಯ್ತಾ, ಅತಿ ಹೆಚ್ಚು ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆಯನ್ನು ಮಾಡಿದೆ. ಎಷ್ಟು ಅಂದರೆ 5 ಜನಕ್ಕೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಸೊ 5 ಜನರಿಗೆ ಈಗಾಗಲೇ ನಾನು ಇಬ್ಬರ ಬಗ್ಗೆ ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಒಬ್ಬರು ಯಾರಂದರೆ ಕರ್ಪೂರಿ ಠಾಕೂರ್ ಅಂತಕ್ಕಂಥವ್ರು. ತದನಂತರದಲ್ಲಿ ಇನ್ನೊಬ್ರು ಯಾರಂದರೆ LK ಅಡ್ವಾಣಿ ಅವರು. LK ಅಡ್ವಾಣಿ ಆದಮೇಲೆ ಇತ್ತೀಚೆಗೆ ಮತ್ತೆ 3 ಜನರನ್ನು ಏನು ಮಾಡಲಾಗಿದೆ ಅಂದರೆ ಭಾರತ ರತ್ನವನ್ನು ಘೋಷಿಸಲಾಗಿದೆ. ಒಬ್ಬರು ಯಾವಂದರೆ PV ನರಸಿಂಹರಾವ್ ಅವರು, ತದನಂತರದಲ್ಲಿ ಸ್ವಾಮಿನಾಥನ್ ಅವರು, ಆಮೇಲೆ ನೆಕ್ಸ್ಟ್ ಯಾವುದಂದರೆ ಚೌಧರಿ ಚರಣ್ ಸಿಂಗ್ ಅವರು. ಒಟ್ಟಾರೆಯಾಗಿ 5 ಜನಕ್ಕೆ ಏನು ಮಾಡಲಾಗಿದೆ ಅಂದರೆ ಭಾರತ ರತ್ನವನ್ನು ಘೋಷಿಸಲಾಗಿರ್ತಕ್ಕಂಥದ್ದು. ಇದು ಭಾರತದ ಇತಿಹಾಸದಲ್ಲೇ ಅಥವಾ ಈ ಭಾರತ ರತ್ನ ಸ್ಥಾಪನೆಯಾಗಿರ್ತಕ್ಕಂಥ ಇತಿಹಾಸದಲ್ಲೇ 1954ರಲ್ಲಿ ಏನು ಭಾರತ ರತ್ನವನ್ನು ಸ್ಥಾಪನೆ ಮಾಡಲಾಯಿತು. ಸೊ ಅಲ್ಲಿಂದ 2024ರವರೆಗೆ ನಾವು ಕಂಪೇರ್ ಮಾಡ್ತಾ ಬಂದಾಗ 2024ರಲ್ಲಿ ಅತಿ ಹೆಚ್ಚು ಹೈಯೆಸ್ಟ್ ಮಂದಿಗೆ ನೀಡಲಾಗಿದೆ. ಅಂದರೆ ಒಟ್ಟಾರೆಯಾಗಿ 5 ಜನಕ್ಕೆ ಘೋಷಣೆ ಮಾಡೋದು ಇಟ್ ಈಸ್ ಅ ಹೈಯೆಸ್ಟ್ ಎವರ್ ಇಯರ್. ಅರ್ಥ ಆಯ್ತಾ? ಯಾವುದೇ ಒಂದು ವರ್ಷದಲ್ಲಿ ಇಷ್ಟೊಂದು ಘೋಷಣೆ ಮಾಡಿರಲಿಲ್ಲ. ಬಟ್ ಯಾವುದೇ ಒಂದು ರಾಜಕೀಯದಲ್ಲಿ ದಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಎಕ್ಸಾಮಿನೇಷನ್. ನಮಗೆ ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಈಗಾಗಲೇ ತಮಗೆ ನಾನು ಏನು ಹೇಳಿದೆ ಅಂದರೆ ಭಾರತ ರತ್ನ ಬಗ್ಗೆ ಹೇಳಿದ್ದೀನಿ. ಭಾರತ ರತ್ನ ಅಂದರೆ ಏನು, ಅದು ಯಾರಿಗೆ ನೀಡಲಾಗುತ್ತೆ, ಆಮೇಲೆ ಮೊದಲು ಪಡೆದುಕೊಂಡವ್ರು ಯಾರು, ವಿ ಆರ್ ಡಿಸ್ಕಸ್ಡ್ ಪ್ರೀವಿಯಸ್ ಕ್ಲಾಸ್. ಅಥವಾ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಮತ್ತು ಕೆಲವೊಂದರ ಬಗ್ಗೆ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿ, ನಿಮ್ಮ ಪ್ರಜಾವಾಣಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಆರ್ಟಿಕಲ್ಲು ಏನಂತ ಕಾಣಿಸ್ಕೊಂಡಿದೆ ಅಂದರೆ ನರಸಿಂಹರಾವ್, ಚರಣ್ ಸಿಂಗ್, ಸ್ವಾಮಿನಾಥನ್ಗೆ ದೇಶದ ಅತ್ಯುನ್ನತ ಗೌರವ, ಮತ್ತೆ 3ರಿಗೆ ಭಾರತ ರತ್ನ ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಅದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ಭಾರತ ಒಂದು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ PV ನರಸಿಂಹರಾವ್ ಅವರು, ಇನ್ನು ಚೌಧರಿ ಚರಣ್ ಸಿಂಗ್ ಅವರು, ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಅಂತಕ್ಕಂಥ ಕರೆಸ್ಕೊಂಡಿರ್ತಕ್ಕಂಥ MS ಸ್ವಾಮಿನಾಥನ್ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಥವಾ ಭಾರತ ರತ್ನವನ್ನು ಮರಣೋತ್ತರವಾಗಿ ಘೋಷಿಸಲಾಗಿದೆ. ಒನ್ ಫ್ಯಾಕ್ಟ್ ಯು ಹ್ಯಾವ್ ಟು ರಿಮೆಂಬರ್, ದ್ಯಾಟ್ ಈಸ್
ಇವರಿಗೆ ಎಲ್ಲರಿಗೂ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಈಗಾಗಲೇ ತಮಗೆ ಗೊತ್ತಿದೆ ಇವರೆಲ್ಲ ಮರಣ ಹೊಂದಿರತಕ್ಕಂಥವ್ರು. ಬಟ್ ಇಲ್ಲಿ ಏನಂದ್ರೆ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ ನೀವು ಇವರು ಯಾವ್ಯಾವ ರಾಜ್ಯದವರು ಅಂತಕ್ಕಂಥದ್ದು ತಮ್ಗೆ ಗೊತ್ತಿರಬೇಕು. ಒಂದಿಸ್ ಬರದಲ್ಲಿ ತಮಗೆ ಕೇಳಬಹುದು. ಸೊ PV ನರಸಿಂಹರಾವ್ ಬಂದ್ರೆ ಅವರು ಮೊದಲೇ ಈ ಆಂಧ್ರ ಪ್ರದೇಶ ಡಿವೈಡ್ ಆಗೋಕ್ಕಿಂತ ಮುಂಚಿತವಾಗಿ ಅವ್ರು ಯಾವಂದ್ರೆ ಆಂಧ್ರ ಪ್ರದೇಶದವರು. ಬಟ್ ಡಿವೈಡ್ ಆದ್ಮೇಲೆ ಈಗ ಏನಂದ್ರೆ ತೆಲಂಗಾಣದವರು. ಆಯ್ತಾ, ನಿಮ್ಗೆ ಯಾವ್ದು ಕೊಟ್ಟರು ಗೊತ್ತಿರಬೇಕು. ತದನಂತರದಲ್ಲಿ ಈಗ ಚೌಧರಿ ಚರಣ್ ಸಿಂಗ್ ಅವರು ಇವು ಯಾವ ರಾಜ್ಯದವರು ಅಂದ್ರೆ UP ದವರು. ತದನಂತರದಲ್ಲಿ ಇನ್ನು ಎಂ ಎಸ್ ಸ್ವಾಮಿನಾಥನ್ ಬಗ್ಗೆ ಅವ್ರ ನಿಧನ ಹೊಂದಾಗ ಇವ್ರ ಬಗ್ಗೆ ಸಂಪೂರ್ಣವಾಗಿ ತಮಗೆ ಹೇಳಿದ್ದೀನಿ ನಾನು. MS ಸ್ವಾಮಿನಾಥನ್ ಅವರು ಈ ಬಿಲಾಂಗ್ಸ್ ಟು ದಿ ತಮಿಳ್ನಾಡು. ಅರ್ಥ ಆಯ್ತಾ, ಇವರು ತಮಿಳ್ನಾಡದವರು. ಈ 3 ಫ್ಯಾಕ್ಟ್ ಗೊತ್ತಿರಬೇಕು. ಅರ್ಥ ಆಯ್ತಾ, ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಅವ್ರ ಮೇಲೆ ಪ್ರಶ್ನೆಯನ್ನು ಕೇಳಬಹುದು. ಈ 3 ಮಹನೀಯರು ದೇಶಕ್ಕಾಗಿ ನೀಡಿದ ಸೇವೆಯನ್ನು ಪರಿಗಣಿಸಿ ಅತ್ಯುನ್ನತ ನಾಗರಿಕ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಈ 3 ಜನರನ್ನ ಗೊತ್ತಿರಬೇಕು. ಇದುವರೆಗೆ ಒಟ್ಟು 53 ಸಾಧಕರಿಗೆ ಈ ಗೌರವ ಸಂದಿದೆ. ಅರ್ಥ ಆಯ್ತಾ, ಟೋಟಲ್ ಎಷ್ಟು ಜನ ಆದರೂ 53 ಏನಂದರೆ ನಾವು ಭಾರತ ರತ್ನ ಪ್ರಶಸ್ತಿಗಳನ್ನ ಘೋಷಣೆ ಮಾಡಿದ್ವಿ. ರೈಟ್ ಫ್ರಮ್ 1954 ಟು ಅಪ್ ಟು 2024. ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ಅರ್ಥ ಆಯ್ತಾ, ನಿಮ್ಮ PC ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು. ಇನ್ನು ಭಾರತ ರತ್ನ ಗೌರವವನ್ನ ಒಂದೇ ವರ್ಷ ಐವರಿಗೆ ನೀಡಿದ್ದು 5 ಜನರಿಗೆ ನೀಡಿದ್ದು ಇದೇ ಮೊದಲು. ಒಂದೇ ವರ್ಷ 4 ಮಂದಿಗೆ 1999 ನೀಡಿದ್ದು ಇದುವರೆಗಿನ ದಾಖಲೆಯಾಗಿತ್ತು. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಫಸ್ಟ್ ಅಂದ್ರೆ 5 ಜನಕ್ಕೆ ಒಂದೇ ವರ್ಷದಲ್ಲಿ ನೀಡೋದು. ಇಟ್ ಇಸ್ ದ ಹೈಯೆಸ್ಟ್ ಎವರ್ ಇನ್ ಭಾರತ ರತ್ನ ಹಿಸ್ಟ್ರಿ. ಅದಾಯ್ತಾ, 1994ರಲ್ಲಿ ಹೈಯೆಸ್ಟ್ ಕೊಟ್ಟಿತ್ತು 4 ಜನರಿಗೆ. ಸೊ ಅದನ್ನ ಬ್ರೇಕ್ ಮಾಡಿಬಿಟ್ಟು ಈಗ 5 ಜನರಿಗೆ ನೀಡಲಾಗಿರ್ತಕ್ಕಂಥದ್ದು. ಇನ್ನುಳಿದ ಒಂದು ಇಯರ್ಗಳು ನೋಡ್ತಾ ಬಂದಾಗ 2019ರಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ 3 ಜನಕ್ಕೆ ನೀಡಿದರೆ ಅಂತಕ್ಕಂಥದ್ದು. 1997ರಲ್ಲಿ, 1992ರಲ್ಲಿ, 1991, 1951, 1954. ಅರ್ಥ ಆಯ್ತಾ, 1954ರಲ್ಲಿ ತಲಾ 3 ಜನಕ್ಕೆ ಏನು ಮಾಡಲಾಗಿದೆ ಅಂದರೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ. ನೋಡ್ರಿ, ನಾ ಚೌಧರಿ ಚರಣ್ ಸಿಂಗ್ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ಚೌಧರಿ ಚರಣ್ ಸಿಂಗ್ ಅವರು ಇವರ ರೈತರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಹೊಂದಿರತಕ್ಕಂಥ ಭಾರತದ ಒಂದು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು UPಯ ಒಂದು ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅರ್ಥ ಆಯ್ತಾ, ಇವರು ರೈತರ ಪರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿದ್ದು ರೈತರಿಗೆ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸ್ಕೀಮ್ಸ್ಗಳನ್ನು, ರೈತರಿಗೆ ಹೆಲ್ಪ್ ಆಗತಕ್ಕಂಥ ಒಂದು ಯೋಜನೆಗಳನ್ನು, ಕಾನೂನುಗಳನ್ನು ಜಾರಿಗೊಳಿಸೋದ್ರಲ್ಲಿ ಇವರ ಮಹತ್ವ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಆದ್ದರಿಂದ ಹಂಗಾಗಿ ಡಿಸೆಂಬರ್ 23 ರಾಷ್ಟ್ರೀಯ ರೈತರ ದಿನವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಇವರನ್ನ ಭಾರತ ರೈತರ ಚಾಂಪಿಯನ್ ಎಂದು ಕರೆಯುತ್ತಾರೆ. ಅರ್ಥಾಯ್ತಾ, ಭಾರತದ ರೈತರ ಚಾಂಪಿಯನ್ ಯಾರು ಅಂತ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಬಂದರೆ ಹೇಳ್ಬೇಕು ಯಾರಂದ್ರೆ ಚೌಧರಿ ಚರಣ್ ಸಿಂಗ್ ಅಂತಕ್ಕಂಥದ್ದು. ದೇಶದ 6ನೇ ಪ್ರಧಾನಮಂತ್ರಿಯಾಗಿ ಹಾಗೂ ಮೊರಾರ್ಜಿ ದೇಸಾಯಿ ಅವರ ಬಳಿಕ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿ ಆಡಳಿತವನ್ನು ನಡೆಸಿದ್ದಾರೆ. ಆತ ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರು ಅಂತ ನಮ್ಗೆ ಕೇಳಿದಾಗ ಏನ್ಬೇಕು, ಮೊರಾರ್ಜಿ ದೇಸಾಯಿ ಅಂತ ಹೇಳಬೇಕು. ಎಕ್ಸಾಮಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡೋದು ಕೂಡ ಇವ್ರ ಬಗ್ಗೆ ಪ್ರಶ್ನೆ ಕೇಳಿದರೆ ತಮ್ಮ ಹುಟ್ಟುಹಬ್ಬದೊಂದು ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತಲೂ ಕೂಡ ಪ್ರಶ್ನೆ ಕೇಳಿದರೆ ಅವ್ರು ಯಾರಂದ್ರೆ ಮೊರಾರ್ಜಿ ದೇಸಾಯಿ. ಇನ್ನು ಮೊರಾರ್ಜಿ ದೇಸಾಯಿ ಅವರ ನಂತರ ಕಾಂಗ್ರೆಸ್ಸೇತರ 2ನೇ ಒಂದು ಪ್ರಧಾನಮಂತ್ರಿ ಯಾರಂದ್ರೆ ಅದುವೇ ಚೌಧರಿ ಚರಣ್ ಸಿಂಗ್ ಅಂತ ಹೇಳಬೇಕು. ಅವರು ಭಾರತದ 6ನೇ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರು ಉತ್ತರ ಪ್ರದೇಶದ ಒಂದು ಮೀರತ್ ಜಿಲ್ಲೆಯ ನೂರ್ಪುರ್ ಗ್ರಾಮದಲ್ಲಿ ಜನಿಸಿದವರು. ಮೂಲತಃವಾಗಿ ಉತ್ತರ ಪ್ರದೇಶದವರು. ಉತ್ತರ ಪ್ರದೇಶದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರವನ್ನು ರಚನೆ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಮತ್ತು ಅಲ್ಲಿ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದಷ್ಟೇ ಅಲ್ಲದೆ ಕೇಂದ್ರದಲ್ಲಿ ಗೃಹ ಸಚಿವರಾಗಿ, ಕೇಂದ್ರದಲ್ಲಿ ಉಪ ಪ್ರಧಾನಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಕೂಡ ಕಾರ್ಯವನ್ನು ಯಾರು ನಿರ್ವಹಿಸಿದ್ದಾರೆ ಅಂದರೆ ಚೌಧರಿ ಚರಣ್ ಸಿಂಗ್ ಅವರು ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು PV ನರಸಿಂಹರಾವ್ ಅವರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇವರು ಆಂಧ್ರ ಪ್ರದೇಶದ ಮೂಲದವರು. ಮೊದಲು ಅಥವಾ ಅವಿಭಜಿತ ಅಥವಾ ವಿಭಜನೆ ಆಗೋದಕ್ಕಿಂತ ಮುಂಚಿತವಾಗಿ ವಿಭಜನೆ ಆದ ನಂತರ 1921ರಲ್ಲಿ ಅವಿಭಜಿತ ಆಂಧ್ರ ಪ್ರದೇಶದ ಅವಿಭಜಿತ ಆಗಿರಲಿಲ್ಲ ಅಂದರೆ ಡಿವೈಡ್ ಆಗಿರಲಿಲ್ಲ. ಡಿವೈಡ್ ಆದಮೇಲೆ ಈಗ ತೆಲಂಗಾಣದಲ್ಲಿರುವ ಕರೀಂನಗರ್ ಜಿಲ್ಲೆಯಲ್ಲಿ ಲಕ್ನೇಪಲ್ಲಿ ಗ್ರಾಮದಲ್ಲಿ ಜನಿಸಿದವರು. ಆಯ್ತಾ, ಆಪ್ಷನಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರ ಆ ಥರದ ಮೇಲೆ ನೀವು ಅಲ್ಲಿ ಟಿಕ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ. ತೆಲಂಗಾಣ ಕೊಟ್ಟರೆ ತೆಲಂಗಾಣ ಅಂತ ಹಾಕಬೇಕು, ಆಂಧ್ರ ಪ್ರದೇಶ ಕೊಟ್ಟಿದ್ರೆ ಆಂಧ್ರ ಪ್ರದೇಶ ಅಂತ ಹಾಕಬೇಕು. ಅರ್ಥ ಆಯ್ತಾ. ದಕ್ಷಿಣ ಭಾರತದಿಂದ ಪ್ರಧಾನಿಯಾದ ಮೊದಲ ವ್ಯಕ್ತಿ, ಇಂಪಾರ್ಟೆಂಟ್. ಇದನ್ನು ಕೂಡ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನ ಕೇಳಬಹುದು. ಇನ್ನು MS ಸ್ವಾಮಿನಾಥನ್ ಅವ್ರ ಬಗ್ಗೆ ನಿಮಗೆ ನಾನು MS ಸ್ವಾಮಿನಾಥನ್ ಅವರು ನಿಧನ ಆದ ಮೇಲೇ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ
ನೀಡಿದ್ದೀನಿ. ಭಾರತ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರಿತೀವಿ. 1960ರ ದಶಕದಲ್ಲಿ ಭಾರತದಲ್ಲಿ ಗ್ರೀನ್ ರೆವಲ್ಯೂಷನ್ ತರಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ಗೋಧಿ ಮತ್ತು ಭತ್ತ ಯಾವ ರಾಜ್ಯದಲ್ಲಿ, ಎಷ್ಟರಲ್ಲಿ, ಏನು ಅಂತಕ್ಕಂಥ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಮಗೆ ಎಂ.ಎಸ್. ಸ್ವಾಮಿನಾಥನ್ ಬಗ್ಗೆ ಹೇಳೋದ್ರಿಂದಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಧುನಿಕ ಭಾರತ ಆರ್ಥಿಕತೆ ಪಿತಾಮಹ ಅಂತ ಹೇಳ್ತೀವಿ ನಾವು. ಯಾರನ್ನಂದರೆ ಇವರಿಗೆ ಪಿ.ವಿ. ನರಸಿಂಹರಾವ್ ಅವರು. ಇನ್ನು ಇವರು ಪ್ರಧಾನಮಂತ್ರಿ ಇದ್ದಾಗ LPG ಸುಧಾರಣೆ 1990ರಲ್ಲಿ ಜಾರಿಗೆ ತಂದರು. ಅರ್ಥ ಆಯ್ತಾ? ಆಧುನಿಕ ಭಾರತದ ಆರ್ಥಿಕತೆ ಪಿತಾಮಹ ಅಂತ ಯಾಕೆ ನಾವು ಕರಿತೀವಿ ಪಿ.ವಿ. ನರಸಿಂಹರಾವ್ ಅಂದರೆ 1991ರಲ್ಲಿ LPG ಸುಧಾರಣೆ. ಎಲ್ ಅಂದರೆ ಲಿಬರಲೈಸೇಷನ್ನು, ಪಿ ಅಂದರೆ ಪ್ರೈವೇಟೈಸೇಷನ್ನು, ಜಿ ಅಂದರೆ ಗ್ಲೋಬಲೈಸೇಷನ್ನು. ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇವೆಲ್ಲ ಏನು LPG ಸುಧಾರಣೆಗಳಿದ್ದಾವೆ, ಈ LPG ಸುಧಾರಣೆ ಅಥವಾ ಹೊಸ ಆರ್ಥಿಕ ಸುಧಾರಣೆಗಳಂತ ಏನು ಹೇಳ್ತೀವಿ ನಾವು. ಸೊ 1991ರಲ್ಲಿ ಏನು ಜಾರಿಗೆ ತಂದರು, ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಯಾರಿದ್ದಾರೆ, ಪಿ.ವಿ. ನರಸಿಂಹರಾವ್ ಇದ್ದರು. ಸೊ ಆ ಸಂದರ್ಭದಲ್ಲಿ ಪಿ.ವಿ. ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದರೆ ಅವತ್ತಿನ ಹಣಕಾಸು ಸಚಿವರು ಯಾರಾಗಿದ್ದಾರೆ ಅಂದರೆ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವೆರಡೂ ಫ್ಯಾಕ್ಟ್ಗಳು ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಪ್ರಸ್ತುತ ರೆಪೋ ದರ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಕಡಿಮೆಯಾಗುತ್ತದೆ. ಇದಕ್ಕೆ ಮೊದಲನೇ ಆಪ್ಷನ್ನು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ ನಿಮಗೆ ಸುಮಾರು ಬಾರಿ ನಿಮಗೆ ಇಲ್ಲಿ ಏನಂದರೆ ಒಂದು ಇನ್ಫ್ಲೇಷನ್ ಬಗ್ಗೆ, ಅರ್ಥ ಆಯ್ತಾ, ಇನ್ಫ್ಲೇಷನ್ ಬಗ್ಗೆ ಪ್ರಶ್ನೆ ಕೇಳ್ತಾರ. ಇನ್ನೊಂದು ಯಾವುದಂದ್ರೆ ಡಿಫ್ಲೇಷನ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರ. ತದನಂತರದಲ್ಲಿ ಡಿಸ್ಇನ್ಫ್ಲೇಷನ್ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಸೊ ಈ ಮೂರು ಒಂದು ಇದ್ರ ಬಗ್ಗೆ ನೀವು ತಲೆಯಲ್ಲಿರಬೇಕು. ಅರ್ಥ ಆಯ್ತಾ? ಫ್ಯಾಕ್ಟ್ಸ್ ಬಗ್ಗೆ ತಲೆಯಲ್ಲಿರಬೇಕು. ನಿಮಗೊಂದು ಬಾರಿ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ನೋಡಿ. ಇದು ಈ ಕಡೆ ನಾವು ಸಮಯ ಅಂತ ತೆಗೆದುಕೊಂಡಾಗ, ಅರ್ಥ ಆಯ್ತಾ, ಈ ಕಡೆ ಬೆಲೆಗಳಂತ ತೆಗೆದುಕೊಂಡಾಗ ಈ ಒಂದು ಕರ್ವನ್ನು ತಗೋತೀನಿ ನಾನು. ಸೊ ಕರ್ವನ್ನು ತಗೊಂಡು ಈ ಥರ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಂದ ಸಮಯ ಕಳೆದಂತೆ ಕಾಣಿಸ್ತಾ ಇದೆನಾ, ಇಲ್ಲಿ ಏನಾಗ್ತಾ ಇದೆ, ಬೆಲೆ ಏನಾಗ್ತದೆ, ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಗಂಟ ಆಯ್ತಾ, ಇದೇನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಈ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಏರಿಯಾಕ್ಕೆ ಏನು ಕರಿತೀವಿ ನಾವು, ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇನ್ಫ್ಲೇಷನ್ ಅಂದ್ರೆ ಏನು, ಒಂದು ಇನ್ಫ್ಲೇಷನ್ ಅಂದರೆ ಸತತವಾಗಿ, ಅರ್ಥ ಆಯ್ತಾ, ಸತತವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾಗಿ ಏರಿಕೆ ಆಗ್ತಿತ್ತಂದ್ರೆ ಅದಕ್ಕೆ ನಾವೇನು ಕರಿತೀವಿ, ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಹಣದುಬ್ಬರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈ ಆಗ್ತಕ್ಕಂಥ ಹಣದುಬ್ಬರ ಒಂದು ನಿರ್ದಿಷ್ಟ ಸಮಯದವರೆಗೆ ಇಲ್ಲೇನಿದೆ ನೋಡಿ, ಕಾನ್ಸ್ಟೆಂಟ್ ಇದೆ. ಅರ್ಥ ಆಯ್ತಾ? ಕಾನ್ಸ್ಟೆಂಟ್ ಕಾಣಿಸ್ತಾ ಇದೆ, ಇದು ಕಾನ್ಸ್ಟೆಂಟ್ ಇದೆ. ಸೊ ಈ ಏರಿಯಾಗೆ ನಾವೇನು ಕರಿತೀವಿ, ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ಡಿಸ್ಇನ್ಫ್ಲೇಷನ್ ಅಂದರೆ ಇನ್ನೂ ಕೂಡ ಇನ್ಫ್ಲೇಷನ್ ಇದೆ, ಬಟ್ ಏನಾದ್ರೆ ಸ್ಥಿರಾಂಕ ಆಗ್ತಾ ಇದೆ. ಈಗ ಇನ್ಫ್ಲೇಷನ್ ಆಯಿತು, ಆದಮೇಲೆ ಇನ್ನೂ ಇನ್ಫ್ಲೇಷನ್ ಇದೆ, ಬಟ್ ಅದು ಏನಾಗ್ತಾ ಇದೆ, ಸ್ಥಿರವಾಗ್ತಾ ಇದೆ. ಸೊ ಇದಕ್ಕೆ ನಾವೇನು ಕರಿತೀವಿ, ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ನು ಇನ್ಫ್ಲೇಷನ್ ಆಯಿತು, ಆ ಇನ್ಫ್ಲೇಷನ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆ ಇನ್ಫ್ಲೇಷನ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಇದಕ್ಕೇನು ಕರಿತೀವಿ, ಡಿಫ್ಲೇಷನ್ ಅಂತ ಹೇಳ್ತೀವಿ. ಡಿಫ್ಲೇಷನ್ ಅಂದ್ರೆ ಏನು, ಸತತವಾಗಿ ಅಥವಾ ಕ್ರಮಾನುಗತವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಕಡಿಮೆ ಆದರೆ ಅದಕ್ಕೆ ನಾವು ಡಿಫ್ಲೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸತತವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾಗಿ ಏರಿಕೆ ಆಗ್ತಾ ಇದ್ರೆ ಅದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಅರ್ಥ ಆಯ್ತಾ? ಡಿಫ್ಲೇಷನ್ನು ಇನ್ಫ್ಲೇಷನ್ನು ಬೋತ್ ಆರ್ ಅಪೋಸಿಟ್. ಹಾಗಾದ್ರೆ ಏನು ಡಿಸ್ಇನ್ಫ್ಲೇಷನ್ ಅಂದರೆ, ಈಗಾಗಲೇ ಹೇಳಿದ್ದೀನಿ ಅಂದರೆ ಇನ್ಫ್ಲೇಷನ್ ಇರುತ್ತೆ, ಬಟ್ ಅದು ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಅರ್ಥ ಆಯ್ತಾ? ಸ್ಟ್ಯಾಟಿಸ್ಟಿಕ್ ಅಂದರೆ ಒಂದು ನಿರ್ದಿಷ್ಟ ಪೀಕನ್ನು ತೊಗೊಂಡು ಏನಾಗ್ತಾ ಇರ್ತದೋ ಅದೇ ರೇಂಜಲ್ಲಿ ಮುಂದುವರಿತಾ ಇರುತ್ತೆ. ಅದಕ್ಕೆ ನಾವು ಡಿಸ್ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಾನು ಇನ್ಫ್ಲೇಷನ್ ಅಂತ ಹೇಳಿದ್ರೆ ನಿಮಗೆ ಇನ್ಫ್ಲೇಷನಲ್ಲಿ ಡಿಸ್ಇನ್ಫ್ಲೇಷನ್ನು, ಡಿಫ್ಲೇಷನ್ನು, ಆಮೇಲೆ ತದನಂತರದಲ್ಲಿ ಡಿಫ್ಲೇಷನ್ ಅಂತ ನಾನು ಹೇಳಿದೆ. ಹಾಗಾದರೆ ಇಲ್ಲಿ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋರು ಯಾರು ಅಂತಕ್ಕಂಥ ಪ್ರಶ್ನೆ ಬಂದರೆ ನೋಡಿ, ಕರೆಕ್ಟಾಗಿ ತಿಳ್ಕೋಬೇಕು. ಕಂಟ್ರೋಲ್ ಮಾಡೋರು ಭಾರತ ಸರ್ಕಾರ. ಅರ್ಥ ಆಯ್ತಾ? ಭಾರತ ಸರ್ಕಾರದ ಒಂದು ಶಿಫಾರಸಿನ ಮೇರೆಗೆ RBI ಏನು ಮಾಡುತ್ತಂದರೆ ಈ ಒಂದು ಇನ್ಫ್ಲೇಷನ್ನ ಟ್ಯಾಕಲ್ ಮಾಡುತ್ತೆ. ಅರ್ಥ ಆಯ್ತಾ? ಭಾರತ ಸರ್ಕಾರದ ಶಿಫಾರಸಿನ ಮೇರೆಗೆ RBI ಏನು ಮಾಡುತ್ತೆ, ಭಾರತದಲ್ಲಿ ಹಣದುಬ್ಬರವನ್ನು ನಿಯಂತ್ರಣ ಮಾಡುತ್ತೆ. ಮತ್ತು ಈ ಫ್ಯಾಕ್ಟ್ ಗೊತ್ತಿರಲಿ. ಹಾಗಾದರೆ ಭಾರತದಲ್ಲಿ ಹಣದುಬ್ಬರದ ನಿಯಂತ್ರಣ ಮಾಡುತ್ತಂದರೆ ಭಾರತ ಸರ್ಕಾರ ಟಾರ್ಗೆಟ್ ಎಷ್ಟು ಕೊಟ್ಟಿದೆ ಈ ಒಂದು RBIಗೆ? ಭಾರತ ಸರ್ಕಾರ ಟಾರ್ಗೆಟ್ ಎಷ್ಟು ಕೊಟ್ಟಿದೆ RBIಗೆ ಅಂದರೆ ಈ ಒಂದು 4+2 ತದನಂತರದಲ್ಲಿ -2 ಅಂದರೆ ಭಾರತ ಸರ್ಕಾರ RBIಗೆ ಏನು ಕೊಟ್ಟಿದೆ ಅಂದರೆ ನೀನು +2 ಅಲ್ಲಿ 4+2 ಅಥವಾ 4-2 ಇದರ ಅಡಿಯಲ್ಲಿ ನೀನು ಏನು ಮಾಡಬೇಕು, ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕು ಅಂತ ಭಾರತ ಸರ್ಕಾರ ಟಾರ್ಗೆಟ್ ಕೊಟ್ಟಿದೆ. ಅಂದರೆ 6% ಮ್ಯಾಕ್ಸಿಮಮ್ಮು
ಅಂದರೆ 2% ಮಿನಿಮಮ್, ಇಲ್ಲಾಂದರೆ 4%. ಈ ರೇಂಜಲ್ಲಿ ನೀನು ಹಣದುಬ್ಬರವನ್ನು ಮೇಂಟೈನ್ ಮಾಡಬೇಕಂತ ಭಾರತ ಸರ್ಕಾರ ಏನು ಮಾಡಿದೆ, RBIಗೆ ನಿರ್ದೇಶನ ನೀಡಿದೆ. ಸೊ ಇದರ ತಕ್ಕಂತೆ RBI ಏನು ಮಾಡುತ್ತೆ, ಇನ್ಫ್ಲೇಷನನ್ನು ಭಾರತದಲ್ಲಿ ಕಂಟ್ರೋಲ್ ಮಾಡುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇನ್ಫ್ಲೇಷನ್ಗೂ ರೆಪೋ ದರಗೂ ಏನು ಸಂಬಂಧ ಇದೆ? ತದನಂತರದಲ್ಲಿ ನಿಮ್ಮ CT ಎಕ್ಸಾಮ್ನಲ್ಲಿ ಕೇಳಿದ್ರೆ ಏನಂದರೆ ಕ್ರೆಡಿಟ್ ಕ್ರಿಯೇಷನ್ ಮೇಲೆ ಏನು ಇಂಪ್ಯಾಕ್ಟ್ ಇದೆ, ಸೇವಿಂಗ್ ಮೇಲೆ ಏನು ಇಂಪ್ಯಾಕ್ಟ್ ಇದೆ, ಇನ್ಕಮ್ ಮೇಲೆ ಏನು ಇಂಪ್ಯಾಕ್ಟ್ ಇದೆ. ಸೊ ಸ್ವಲ್ಪ ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ಫಸ್ಟ್ ನೋಡ್ರಿ, ಇವತ್ತಿನ ಒಂದು ನ್ಯೂಸ್ ಕಾಂಟ್ಯಾಕ್ಸ್ಟ್ ಯಾಕೆ ನಾನು ಇದ್ರ ಮೇಲೆ ಪ್ರಶ್ನೆ ಕೇಳಿದೆ ಅಂದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಹಣಕಾಸು ನೀತಿ ಸಮಿತಿಯ ಒಂದು ಸಭೆ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಸತತ 6ನೇ ಬಾರಿಗೆ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಅರ್ಥ ಆಯ್ತಾ? ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು RBI ಅಂತಕ್ಕಂಥದ್ದು ಇದೆ ಭಾರತದಲ್ಲಿ. ಇದು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಹೇಳ್ತೀವಿ. ಈಗಾಗಲೇ ಹಣದುಬ್ಬರ ನಿಯಂತ್ರಣ ಮಾಡುತ್ತೆ ಅಂತ ನಾನು ಹೇಳಿದೆ. ಈ ಒಂದು RBIನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಅಂತ ಇರ್ತಾರೆ, ಅದರಲ್ಲಿ ಡೈರೆಕ್ಟರ್ಸ್ ಅಂತ ಇರ್ತಾರೆ. RBI ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಟೋಟಲ್ ಆಗಿ 21 ಜನ ಇರ್ತಾರೆ. ಸೊ ಇದರಲ್ಲಿ 21 ಜನರಲ್ಲಿ 6 ಜನ ಸೇರಿಬಿಟ್ಟು ಏನು ಮಾಡ್ತಾರೆ, ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಸಮಿತಿಗೆ ನಾವು ಏನು ಕರಿತೀವಿ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ. ಮಾನಿಟರಿ ಪಾಲಿಸಿ ಕಮಿಟಿ ಆರ್ ನಥಿಂಗ್ ಬಟ್ ಹಣಕಾಸು ನೀತಿ ಸಮಿತಿ ಅಂತ ನಾವು ಹೇಳ್ತೀವಿ. ಆ ಹಣಕಾಸು ನೀತಿ ಸಮಿತಿ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಇನ್ಫ್ಲೇಷನ್ ವಿತ್ ಅಡ್ಜಸ್ಟ್ಮೆಂಟ್ ವಿತ್ ಎಕನಾಮಿಕ್ ಗ್ರೋತ್ ಒಂದಿಗೆ ಇನ್ಫ್ಲೇಷನ್ನ ಟ್ಯಾಕಲ್ ಮಾಡೋ ಜವಾಬ್ದಾರಿ MPC ಸಮಿತಿಗೆ ನೀಡಲಾಗಿದೆ. ಜಾಗತಿಕ ಆರ್ಥಿಕ ಬೆಳವಣಿಗೆ ಕುರಿತು ಎದುರಾಗದಿರುವ ಅನಿಶ್ಚಿತ ಪರಿಸ್ಥಿತಿ ಹಾಗೂ ಚಿಲ್ಲರೆ ಹಣದುಬ್ಬರವನ್ನು 4% ಮಿತಿಯಲ್ಲಿಯೇ, ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ 4% ಅಥವಾ +2 -2 ಅರ್ಥ ಆಯ್ತಾ, ಟಾರ್ಗೆಟ್ ಕೊಟ್ಟಿದೆ. 4ರ ಮಿತಿಯಲ್ಲೇ ಕಾಯ್ದುಕೊಂಡು ಬೆಲೆಯಲ್ಲಿ ಸ್ಥಿರತೆ ಕಾಪಾಡುವ ದೃಷ್ಟಿಯಿಂದಾಗಿ ಭಾರತದ ಒಂದು ಗವರ್ನರ್ ಆಗಿರ್ತಕ್ಕಂಥ RBI ಗವರ್ನರ್ ಆಗಿರ್ತಕ್ಕಂಥ ಶಕ್ತಿಕಾಂತ್ ದಾಸ್ ಅವರು ಅಧ್ಯಕ್ಷತೆ ಒಂದು ಸಮಿತಿ ಗುರುವಾರ ನಿರ್ಧಾರವನ್ನು ಕೈಗೊಂಡಿದೆ. ಏನು ನಿರ್ಧಾರ ಕೈಗೊಂಡಿದೆ ಅಂದರೆ, ನಾವೇನು ಮಾಡ್ತೀವಿ ಅಂದರೆ ಪ್ರೀವಿಯಸ್ ಒಂದು ಮೀಟಿಂಗನ್ನು ನಡೆದಾಗ ಯಾವ ಥರ ನಾವು ರೆಪೋ ದರನ ಫಿಕ್ಸ್ ಮಾಡಿದ್ವಿ, ಅದೇ ಒಂದು ದರದಲ್ಲಿ ಇದರಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ರೆಪೋ ದರವನ್ನು ಇಟ್ಟಿವಿ. ರೆಪೋ ದರವನ್ನು ಬದಲಾವಣೆಯನ್ನು ಮಾಡಿಲ್ಲ ಅಂತ ಅರ್ಥ. ರೆಪೋ ದರವನ್ನು 6.5ರಲ್ಲಿ ಉಳಿಸಿಕೊಳ್ಳಲು ಸಮಿತಿ ಏನು ಮಾಡಿದೆ, ಒಪ್ಪಿಗೆ ನೀಡಿದೆ. ದೇಶದಲ್ಲಿ 2023-24ನೇ ಹಣಕಾಸು ವರ್ಷದಲ್ಲಿ ಚಿಲ್ಲರೆ ಹಣದುಬ್ಬರ ಪ್ರಮಾಣವು 5.4% ಇರಲಿದ್ದು 2024-25ನೇ ಹಣಕಾಸು ವರ್ಷದಲ್ಲಿ 4.5ಕ್ಕೆ ಇಳಿಕೆಯಾಗಲಿದೆ ಎಂದು ಹಣಕಾಸು ನೀತಿ ಸಮಿತಿ ಏನು ಮಾಡಿದೆ, ಅಂದಾಜನ್ನು ಮಾಡಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದನ್ನು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಮಾಹಿತಿ ತಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಇನ್ನು ನಿಮಗೆ ಈಗಾಗಲೇ ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ರೆಪೋ ದರ ಅಂದರೆ ಏನು, ರಿವರ್ಸ್ ರೆಪೋ ದರ ಅಂದರೆ ಏನು, ಆಮೇಲೆ ಅವೆಲ್ಲ ಯಾವ ಥರ ಕೆಲಸ ಮಾಡುತ್ತೆ ಅಂತಕ್ಕಂತ ಹೇಳಿದ್ದೀನಿ. ಬಟ್ ಇನ್ನೊಂದು ಬಾರಿ ನಿಮ್ಗೆ ಹೇಳ್ತೀನಿ. ಇನ್ನೊಂದು ಏನಂದರೆ, ಆ ಒಂದು ಸಪ್ರೇಟ್ ವಿಡಿಯೋದ ಒಂದು ಲಿಂಕನ್ನು ತಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಏನಂದರೆ ರೆಪೋ ದರ ಅಂದ್ರೇನು, ಇದು ನಾನು ಫಸ್ಟ್ ನಿಮ್ಗೆ ಏನಂದರೆ ಒಂದು RBI ಇದೆ. ಸೊ RBI ಏನು ಮಾಡುತ್ತೆ, ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದೆ. RBIಲಿ 2 ಥರ ಸಲಕರಣೆಗಳಿದಾವೆ. ಒಂದು ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಸೊ ಕ್ವಾಂಟಿಟೇಟಿವ್ ಇನ್ಸ್ಟ್ರೂಮೆಂಟಲ್ಲಿ ಬರ್ತಾವೆ ಯಾವಂದರೆ ರೆಪೋ ರೇಟ್ ಬರ್ತದೆ, ರಿವರ್ಸ್ ರೆಪೋ ರೇಟ್ ಬರ್ತವೆ, ತದನಂತರದಲ್ಲಿ ಬ್ಯಾಂಕ್ ರೇಟ್ ಬರುತ್ತೆ, ಆಮೇಲೆ ಇನ್ನೊಂದು ಯಾವ್ದು ಬರುತ್ತೆ, SLR ಬರುತ್ತೆ, ಇನ್ನೊಂದು ಯಾವ್ದು ಬರುತ್ತೆ, CRR ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರೆಪೋ ರೇಟ್ ಅಂದರೆ ಬ್ಯಾಂಕ್ಗಳು RBIನಿಂದ ಪಡೆಯುವ ಅಲ್ಪಾವಧಿ ಸಾಲದ ಬಡ್ಡಿ ದರವನ್ನು ರೆಪೋ ದರ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಡೈಗ್ರಾಮಲ್ಲೇ ನಿಮಗೆ ಎಲ್ಲವನ್ನು ಕ್ಲಿಯರಾಗಿ ಕೊಟ್ಟಿದ್ದೀನಿ. ಒಂದು ಕಡೆ ಯಾವುದಿದೆ, RBI ಇದೆ, ಇನ್ನೊಂದು ಕಡೆ ಯಾವುದಿದೆ, ಬ್ಯಾಂಕ್ ಇದೆ. ಇಲ್ಲಿ ಮನಿ ಲ್ಯಾಂಡ್ಸ್ ಅಂದರೆ ಏನು, ಮನಿ ಅಂದರೆ ಹಣ ಕೊಡುವುದು. RBI ಏನು ಮಾಡುತ್ತೆ, ಹಣ ಕೊಡುತ್ತೆ ಯಾರಿಗೆ, ಬ್ಯಾಂಕ್ಗಳಿಗೆ. ಯಾವ ಬ್ಯಾಂಕ್ಗಳಿಗೆ, ವಾಣಿಜ್ಯ ಬ್ಯಾಂಕ್ಗಳಿಗೆ. ಅಂದರೆ RBI ಕಾಯ್ದೆ 1949ರಲ್ಲಿ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಬ್ಯಾಂಕಿಗೆ ಸಾಲವನ್ನು ಕೊಡುತ್ತೆ. ಹಾಗಾದ್ರೆ ಸಾಲ ಕೊಟ್ಟ ಮೇಲೆ ಇನ್ನು ಬಡ್ಡಿ ಕೊಡೋರು ಯಾರು, ಬ್ಯಾಂಕ್ ಕೊಡುತ್ತೆ. ಸೊ ಇದು ಏನು ಕೊಡುತ್ತಾರೆ, ಇಂಟ್ರೆಸ್ಟ್ ಕೊಡುತ್ತೆ. ಸೊ ಯಾವ ಒಂದು ಬಡ್ಡಿ ದರದಲ್ಲಿ, ಬಡ್ಡಿಗೊಂದು ಏನಿರಬೇಕು, ದರ ಇರಬೇಕು. ಸೊ ಈ ದರವನ್ನು ನಾವೇನು ಹೇಳ್ತೀವಿ, ರೆಪೋ ದರ ಅಂತ ಹೇಳ್ತೀವಿ. ಎಟ್ ಅ ಪರ್ಟಿಕ್ಯುಲರ್ ರೇಟ್, ಅರ್ಥ ಆಯ್ತಾ, ಎಟ್ ಅ ಪರ್ಟಿಕ್ಯುಲರ್ ರೇಟ್ RBI ಏನು ಮಾಡುತ್ತೆ, ಬ್ಯಾಂಕ್ಸ್ಗಳಿಗೆ ಏನು ಮಾಡುತ್ತೆ, ಸಾಲ ಕೊಡುತ್ತೆ. ಆ ಬ್ಯಾಂಕ್ಗಳು ಯಾವ ರೇಟದಲ್ಲಿ ವಾಪಸ್ RBI ಕೊಡ್ತಾರೋ ಅದಕ್ಕೆ ನಾವು ರೆಪೋ ದರ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ರೆಪೋ ದರ ಹೆಚ್ಚಾದಂತೆ ಏನಾಗುತ್ತೆ, ರೆಪೋ ದರ ಕಡಿಮೆ ಆದಂತೆ ಏನಾಗುತ್ತಂದರೆ, ನೋಡಿ ಇಲ್ಲಿ ಏನಾಗುತ್ತಂದರೆ, ಸಪೋಸ್ ರೆಪೋ ದರ ಹೆಚ್ಚಾಯ್ತಂದ್ರೆ ಏನಾಗುತ್ತೆ, ಇಲ್ಲಿ ಬ್ಯಾಂಕ್ಗಳು ಏನು ಮಾಡಬೇಕಾಗತ್ತೆ, RBIಗೆ ಹೆಚ್ಚಿಗೆ ಬಡ್ಡಿ ಕಟ್ಟಬೇಕಾಗತ್ತೆ. ಸೊ RBI ಬಡ್ಡಿ ಕಟ್ಟಬೇಕಾದ್ರೆ ಬಡ್ಡಿ ಹೆಚ್ಚಿಗೆ ಕೊಡಬೇಕಾಗತ್ತೆ RBIಗೆ. ಸೊ ಬ್ಯಾಂಕ್ಗಳ ಹತ್ರ ಏನಾಗುತ್ತೆ, ಹಣ ಕಡಿಮೆ ಆಗುತ್ತೆ. ಸೊ ಬ್ಯಾಂಕ್ಗಳ ಹತ್ರ ಹಣ ಯಾಕೆ ಕಡಿಮೆ ಆಗುತ್ತೆ, ಬಡ್ಡಿ ಹೆಚ್ಚಿಗೆ ಕಟ್ಟಬೇಕಾಗತ್ತೆ. ಬ್ಯಾಂಕ್ಗಳ ಹತ್ರ ಹಣ ಕಡಿಮೆ ಆದರೆ ಜನರ ಹತ್ರ ಹಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಜನರ ಹತ್ರ ಹಣ ಕಡಿಮೆ ಆದ ಬಳಿಕ ಏನಾಗುತ್ತೆ, ಪರ್ಚೇಸಿಂಗ್ ಪವರ್, ವಸ್ತುಗಳನ್ನು ಖರೀದಿಸಿಕೊಳ್ಳುವ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತೆ.
ಸೊ ಅವಾಗ ಇನ್ಫ್ಲೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಟ್ ಮೀನ್ಸ್ ದ್ಯಾಟ್ ಯಾವಾಗ ನಾವು ರೆಪೋ ದರ ಹೆಚ್ಚಿಗೆ ಮಾಡ್ತೀವಿ ಅವಾಗ ಹಣದುಬ್ಬರ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೋಡ್ರಿ, ರೆಪೋ ದರ ಹೆಚ್ಚಾಗದಂತೆ ಹಣದುಬ್ಬರ ಕಡಿಮೆ, ಆರ್ಥಿಕ ಬೆಳವಣಿಗೆನೂ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಕಡಿಮೆ ಆಗುತ್ತೆ ಅಂದ್ರೆ ಅದರ ಅರ್ಥ ಏನು, ಜನರಲ್ಲಿ ಹಣ ಇಲ್ಲ ಅಂತ ಅರ್ಥ. ಜನರ ಬಳಿ ಹಣ ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಅಂತ ಅರ್ಥ. ಇನ್ವೆಸ್ಟ್ಮೆಂಟ್ ಕಡಿಮೆ ಆಯ್ತಂದ್ರೆ ಆರ್ಥಿಕ ಬೆಳವಣಿಗೆ ಕಡಿಮೆ ಆಗುತ್ತೆ. ಇನ್ನು ಉಲ್ಟಾ ರೆಪೋ ದರ ಕಡಿಮೆ ಆದಂತೆ ಹಣದುಬ್ಬರ ಹೆಚ್ಚಾಗುತ್ತೆ. ಅರ್ಥಾಯ್ತಾ? ಇದು ವೆರಿ ಇಂಪಾರ್ಟೆಂಟು, ಇದು ಗೊತ್ತಿರಬೇಕು. ಇನ್ನು ತದನಂತರದಲ್ಲಿ ರಿವರ್ಸ್ ರೆಪೋ ರೇಟ್ ಅಂದ್ರೆ ನಾನು ಏನು ಹೇಳಿದ್ದೀನಿ ಅಂದ್ರೆ ಉಲ್ಟಾ. ಅರ್ಥಾಯ್ತಾ? ಅವಾಗ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಸಾಲ ಕೊಡೋರು ಯಾರು, ಬ್ಯಾಂಕ್ ಕೊಡುತ್ತೆ. ಯಾರಿಗೆ ಕೊಡುತ್ತೆ? RBI ಕೊಡುತ್ತೆ. ಹಾಗಾದ್ರೆ ಬಡ್ಡಿ ಕಟ್ಟೋರು ಯಾರು? RBI ಕಟ್ಟುತ್ತೆ. ಈ ಒಂದು ಬಡ್ಡಿ ದರವನ್ನು ನಾವೇನು ಕರಿತೀವಿ, ರಿವರ್ಸ್ ರೆಪೋ ರೇಟ್ ಅಂತ ನಾವು ಹೇಳ್ತೀವಿ. ಅರ್ಥ? ಸೇಮ್ ಕಾನ್ಸೆಪ್ಟು. ಇಲ್ಲಿ ರಿವರ್ಸ್ ರೆಪೋ ರೇಟ್ ಹೆಚ್ಚಾಯ್ತು ಅಂದ್ರೆ ಏನಾಗುತ್ತೆ, ರಿವರ್ಸ್ ರೆಪೋ ರೇಟ್ ಹೆಚ್ಚಾಯ್ತಂದ್ರೆ ಈಗ ಬ್ಯಾಂಕ್ಗಳಿದೆ, ಇಲ್ಲಿ ಬ್ಯಾಂಕ್ ರಿವರ್ಸ್ ರೆಪೋ ರೇಟ್ ಏನು ಮಾಡ್ತದೆ, ರಿವರ್ಸ್ ಇಲ್ಲಿ ಬ್ಯಾಂಕ್ ಇದೆ, ಬ್ಯಾಂಕ್ ಒಂದು ಅಂದರೆ ಬ್ಯಾಂಕ್ ಏನು ಮಾಡುತ್ತೆ, ಸಾಲ ಕೊಡುತ್ತೆ. ಯಾರಿಗೆ? RBIಗೆ ಸಾಲ ಕೊಡುತ್ತೆ. ಈಗ ರಿವರ್ಸ್ ರೆಪೋ ರೇಟ್ ಹೆಚ್ಚಾಯ್ತಂದ್ರೆ ಬ್ಯಾಂಕ್ ಏನು ಮಾಡುತ್ತೆ, ಜನರಿಗೆ ಸಾಲ ಕೊಡಲ್ಲ, ಅದು RBIಗೆ ಸಾಲ ಕೊಡುತ್ತೆ. ಯಾಕೆ ಹೇಳಿ? RBI ಏನು ಮಾಡುತ್ತೆ, ಜಾಸ್ತಿ ಬಡ್ಡಿ ಕಟ್ಟುತ್ತೆ. ಸೊ ಜಾಸ್ತಿ ರೊಕ್ಕ ಇದು ಕೊಡಾತು, RBI ಕೊಡಾತು. ಸೊ RBI ಕೊಡ್ಲತ್ತಂದ್ರೆ ಬ್ಯಾಂಕ್ ಬಲ್ಲಿ ಹಣ ಏನಾಯಿತು, ಕಡಿಮೆ ಆಯಿತು. ಬ್ಯಾಂಕ್ ಬಲ್ಲಿ ಹಣ ಕಡಿಮೆ ಆದರೆ ಜನರ ಬಲ್ಲಿ ಹಣ ಏನಾಯಿತು, ಕಡಿಮೆ ಆಯಿತು. ಜನರ ಬಲ್ಲಿ ಹಣ ಕಡಿಮೆ ಆದರೆ ಏನಾಯಿತು, ಅವ್ರಿಗೆ ಒಂದು ಪರ್ಚೇಸಿಂಗ್ ಪವರ್ ಏನಾಯಿತು, ಕಡಿಮೆ ಆಯಿತು. ಪರ್ಚೇಸಿಂಗ್ ಪವರ್ ಕಡಿಮೆ ಆದರೆ ಏನಾಯಿತು, ಇನ್ಫ್ಲೇಷನ್ ಏನಾಯಿತು, ಕಡಿಮೆ ಆಯಿತು. ಇನ್ಫ್ಲೇಷನ್ ಕಡಿಮೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡು ಕೂಡ ಏನಾಗುತ್ತೆ, ಇರಲ್ಲ. ಸೊ ಆರ್ಥಿಕ ಬೆಳವಣಿಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಟ್ ಮೀನ್ಸ್ ದ್ಯಾಟ್ ಯಾವಾಗ ರಿವರ್ಸ್ ರೆಪೋ ದರ ಹೆಚ್ಚಾದಂತೆ ಹಣದುಬ್ಬರ ಏನಾಗುತ್ತೆ, ಕಡಿಮೆ ಆಗುತ್ತೆ. ದೇರ್ ಇಸ್ ಇನ್ವರ್ಸ್ ರಿಲೇಷನ್, ಆಲ್ವೇಸ್ ಇನ್ವರ್ಸ್ ರಿಲೇಷನ್ ವಿತ್ ರಿವರ್ಸ್ ರೆಪೋ ಡೇಟ್, SLR ಮತ್ತು CLR. ಅರ್ಥಾಯ್ತಾ? ಇದು ಗೊತ್ತಿರಬೇಕು. ಇಲ್ಲಿ ಸಿಂಪ್ಲಿಫೈಡ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಇನ್ನು ಬ್ಯಾಂಕ್ ರೇಟ್ ಅಂದರೆ ಸೇಮ್, ಇದು ಒಂದು ರೆಪೋ ರೇಟ್ ಇದ್ದ ಹಾಗೆ, ಬಟ್ ಅಲ್ಲಿ ಏನಂದರೆ ಅಲ್ಪಾವಧಿ ಅಂತಿತ್ತು, ಇಲ್ಲಿ ದೀರ್ಘಾವಧಿ ಅಷ್ಟೇ. ಅರ್ಥಾಯ್ತಾ? ದೀರ್ಘಾವಧಿ, ಅಲ್ಪಾವಧಿ ಎರಡರಲ್ಲಿ ಅಷ್ಟೇ ಡಿಫರೆನ್ಸ್. ಇನ್ನು ಎಲ್ಲ ಕಾನ್ಸೆಪ್ಟು ಸೇಮ್. ಇನ್ನು ತದನಂತರದಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ, CRR ಅಂತ ಹೇಳ್ತೀವಿ. ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿ ಒಂದು ಭಾಗವನ್ನು RBIನಲ್ಲಿ ನಗದು ರೂಪದಲ್ಲಿ ಇಡುವುದನ್ನು ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಏನಂದ್ರೆ ಇನ್ನೂ ಡೈಗ್ರಾಮ್ ಮುಖಾಂತರ ಗೊತ್ತಾಗುತ್ತೆ. ಒಂದು ಬ್ಯಾಂಕ್ ಏನು ಮಾಡುತ್ತಂದ್ರೆ ತನ್ನ ಬಳಿ ಇರತಕ್ಕಂಥ ಒಂದು ನಿರ್ದಿಷ್ಟ ಪ್ರಮಾಣದ ಹಣವನ್ನು ಎಲ್ಲಿಡುತ್ತೆ, RBI ಹತ್ರ ಇಡುತ್ತೆ. ಸೊ ಈ ಒಂದು RBI ಹತ್ರ ಇಡುವ ಒಂದು ಹಣದ ಒಂದು ಪ್ರಮಾಣವನ್ನೇ ನಾವೇನು ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಈಗ ಏನಾಗುತ್ತೆ, ಕ್ಯಾಶ್ ರಿಸರ್ವ್ ರೇಷಿಯೋ ಏನಾಯ್ತಂದ್ರೆ ಹೆಚ್ಚಾತಂದ್ರೆ ಬ್ಯಾಂಕ್ ಏನು ಮಾಡಬೇಕಾಗತ್ತೆ, RBI ಹತ್ರ ಹಣ ಹೆಚ್ಚಿಗೆ ಇಡಬೇಕಾಗತ್ತೆ. RBI ಹತ್ರ ಹಣ ಹೆಚ್ಚಿಗೆ ಇಡ್ತಂದ್ರೆ ಬ್ಯಾಂಕ್ ಬಲ್ಲಿ ಹಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಬ್ಯಾಂಕ್ ಬಲ್ಲಿ ಹಣ ಕಡಿಮೆ ಆದರೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರತಕ್ಕಂಥ ಹಣ ಏನಾಗುತ್ತೆ, ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಹಣ ಕಡಿಮೆ ಆದರೆ ಜನರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹಣ ಇರಲ್ಲ. ಸೊ ಅದಕ್ಕೆ ಆರ್ಥಿಕ ಬೆಳವಣಿಗೆ ಕಡಿಮೆ ಆಗುತ್ತೆ ಮತ್ತು ಹಣದುಬ್ಬರನೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಟ್ ಮೀನ್ಸ್ ದ್ಯಾಟ್ whenever there is an increase in the cash reserve ratio, there is a decrease in the inflation. If the inflation is decreased at that time, economic growth will decreases. ಅರ್ಥ ಆಯ್ತಾ? ಇದು ಒಂದು ಶಾರ್ಟ್ ಟರ್ಮ್ ಇರುತ್ತೆ ಮತ್ತು ಎಲ್ಲ ಟೈಮಲ್ಲಿ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್, whenever there is an increase in cash reserve ratio, there is a decrease in inflation. If there is a decrease in inflation, there will decrease in the ಏನಂದ್ರೆ ಎಕನಾಮಿಕ್ ಗ್ರೋತ್ ಯಾಕೆ ಡಿಕ್ರೀಸ್ ಆಗುತ್ತೆ, ಡ್ಯೂ ಟು ದ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಇದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇನ್ನು ಡೈಗ್ರಾಮಲ್ಲೇ ಗೊತ್ತಾಗುತ್ತಾ, ಆಗಳೇ ಬ್ಯಾಂಕ್ ಏನು ಮಾಡ್ತಾ ಇತ್ತು, RBI ಹತ್ರ ದುಡ್ಡು ಇಡ್ತಾ ಇತ್ತು. ಸೊ ಏನು ಮಾಡುತ್ತೆ, ಬ್ಯಾಂಕ್ ತನ್ನ ಹತ್ರನೇ ಕೆಲವೊಂದಿಷ್ಟು ಹಣವನ್ನು ಇಟ್ಕೊಳ್ಳುತ್ತೆ ಅನ್ಫಾರ್ಚುನ್ ಕಂಡೀಷನ್ಸ್ಗಳು ಎದುರಾದಾಗ. ಸೊ ಅದಕ್ಕೆ ಬ್ಯಾಂಕ್ ತನ್ನ ಹತ್ರ ಇಟ್ಕೊಳ್ಳೋ ಒಂದು ಹಣದ ಪ್ರಮಾಣವನ್ನೇ ನಾವು ಏನಂತ ಕರಿತೀವಿ, SLR ಅಂತ ಕರಿತೀವಿ. ನೋಡಿ, ಶಾಸನಬದ್ಧ ದ್ರವ್ಯತೆ ಅಂತ ಹೇಳ್ತೀವಿ, ಅನುಪಾತ. ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಠೇವಣಿಯ ಒಂದು ಭಾಗವನ್ನು ತಮ್ಮ ಬಳಿಯೇ ದ್ರವ್ಯತೆ ರೂಪದಲ್ಲಿ ಇಟ್ಟುಕೊಳ್ಳುವುದನ್ನು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಸೊ ವಾಟ್ ಆಕ್ಚುಲಿ ಡಿಫರೆನ್ಸ್ ಬಿಟ್ವೀನ್ CRR ಮತ್ತು SLR ಅಂದರೆ, ಸೊ ಇಲ್ಲಿ ಡಿಫರೆನ್ಸ್ ಏನಂದರೆ CRR ಅಲ್ಲಿ ಬ್ಯಾಂಕ್ ಏನು ಮಾಡ್ತಾ ಇತ್ತು, RBI ಹತ್ರ ಇಡ್ತಾ ಇತ್ತು. SLR ಅಲ್ಲಿ ಬ್ಯಾಂಕ್ ತನ್ನ ಹತ್ರನೇ ಇಟ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಇಲ್ಲಿ ಏನಂದರೆ SLR ಅನ್ನ ಬ್ಯಾಂಕ್ ಕೆಪ್ಟ್ ಇಟ್ಸ್ ಪಾರ್ಟ್ ಅಸೆಟ್ ಇಂದ, ಅಂದರೆ ಏನಾಗುತ್ತಂದ್ರೆ ಮನಿ, ಗೋಲ್ಡ್, ಸೆಕ್ಯೂರಿಟೀಸ್. ಅದಾಯ್ತಾ? ಬ್ಯಾಂಕ್ ಏನು ಮಾಡಬಹುದು, ತನ್ನ ಇದರಲ್ಲಿರ್ತಕ್ಕಂಥ ಹಣವನ್ನು ಅದು ಒಂದು ಭದ್ರತೆ ರೂಪದಲ್ಲಿ ಆದರೂ, ಗೋಲ್ಡ್ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಇಟ್ಕೋಬಹುದು. ಬಟ್ CRR ಅನ್ನೋದು ಹಂಗಲ್ಲ. CRR RBI ಹತ್ರ ಇಡಬೇಕಾಗಿರೋದು. CRR ಯಾವಾಗಲೂ ಕ್ಯಾಶಲ್ಲೇ ಇಡಬೇಕಾಗುತ್ತೆ. ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ವಿ ಹ್ಯಾವ್ ಟು ರಿಮೆಂಬರ್. ಅರ್ಥ ಆಯ್ತಾ? ಇದನ್ನು ಎಲ್ಲವನ್ನು ನಿಮ್ಗೆ ಹೇಳಿದ್ದೀನಿ. ಸೊ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಿಮಗೆ ಡೆಪ್ತಾಗಿ ಹೇಳಿಲ್ಲ. ಬಟ್ ಆ ವಿಡಿಯೋ ನಾನು ಏನು ವಿಡಿಯೋ ಮಾಡಿದ್ದೀನಿ ಲಾಸ್ಟ್ 2022ರಲ್ಲಿ ನಾನು ವಿಡಿಯೋ ಮಾಡಿದ್ದೆ ಸಪ್ರೇಟ್ ಆಗಿ. ಅದರದ್ದು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮ್ಗೆ ಯಾರಿಗೆ ಈ ಒಂದು ಕಾನ್ಸೆಪ್ಟ್ಗಳು ಅರ್ಥ ಆಗಿಲ್ಲ, ಅದು ಇನ್ನೊಂದು ಬಾರಿ ನೀವು ನೋಡ್ಬೋದು. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳೋದಂದ್ರೆ, ಮಾಂಡವಿ ಯಾವ ನದಿಯ ಒಂದು ಹೆಸರಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಮಹದಾಯಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಮಹದಾಯಿ ಕಳಸಾ ನಾಲಾ ತಿರುವು ಯೋಜನೆಗೆ ವನ್ಯಜೀವಿ ಅನುಮೋದನೆ ನೀಡಲು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ನಿರಾಕರಿಸಿದೆ. ಅರ್ಥ ಆಯ್ತಾ? ಇತ್ತೀಚೆಗೆ ಏನು ಮಾಡಿತ್ತಂದ್ರೆ, ಸಿಂಪ್ಲಿಫೈಡ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಾಗಿತ್ತಂದ್ರೆ, ಕರ್ನಾಟಕ ಸರ್ಕಾರ ಏನು ಮಾಡಿತ್ತು, ಒಂದು ಪ್ರಸ್ತಾಪವನ್ನು ಸಲ್ಲಿಸಿತ್ತು. ಆ ಪ್ರಸ್ತಾಪ ಏನನ್ನೋದನ್ನು ನಾನು ಹೇಳ್ತೀನಿ. ಸೊ ಆ ಪ್ರಸ್ತಾಪಕ್ಕೆ
ಕಳಸಾ ನಾಲಾ ರಿಲೇಟೆಡ್ ಒಂದು ಪ್ರಸ್ತಾಪವನ್ನು ಸಲ್ಲಿಸಿತ್ತು. ಆ ಒಂದು ಪ್ರಸ್ತಾಪವನ್ನ ಏನಂದ್ರೆ ಒಂದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಏನ್ ಮಾಡಿದೆ, ನಿರಾಕರಣೆಯನ್ನ ಮಾಡಿದೆ. ಆ ಪ್ರಸ್ತಾಪಕ್ಕೆ ಸಹಿಯನ್ನ ಹಾಕಿಲ್ಲ ಅಂತ ಅರ್ಥ. ಕೇಂದ್ರ ಅರಣ್ಯ ಪರಿಸರ ಹಾಗೂ ತಾಪಮಾನ ಬದಲಾವಣೆ ಸಚಿವರಾಗಿರ್ತಕ್ಕಂಥ ಭೂಪೇಂದ್ರ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ಮಂಡಳಿಯ ಒಂದು ಸ್ಥಾಯಿ ಸಮಿತಿ ಒಂದು 77ನೇ ಸಭೆ ನಡೆದಿತ್ತು. ಅದರ ಸಾಧಕ ಬಾಧಕಗಳ ಬಗ್ಗೆ ಕುರಿತು ಸಮಗ್ರ ವಿಶ್ಲೇಷಣೆ ಮಾಡಿ ಈ ಒಂದು ಸ್ಥಾಯಿ ಸಮಿತಿಯು 1972 ಒಂದು ವನ್ಯಜೀವಿ ಸಂರಕ್ಷಣೆ ಪಡೆಯಲು ಸ್ಥಾಯಿ ಸಮಿತಿ ನಿರ್ಧರಿಸಿತು. ಅಂದ್ರೆ ಏನಂದ್ರೆ ಈ ಒಂದು 1977ನೇ ಸಭೆ ಏನ್ ನಡೆದಿತ್ತು ಭೂಪೇಂದ್ರ ಯಾದವ್ ಅವರ ನೇತೃತ್ವದಲ್ಲಿ, ಅವಾಗ ಏನಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಸ್ಥಾಯಿ ಸಮಿತಿ ಏನು ನಿರ್ಧಾರ ತೆಗೆದುಕೊಳ್ತಂದ್ರೆ 1972ರ ಒಂದು ನಿರ್ದಿಷ್ಟ ಪ್ರಾವಿಷನ್ ಅಡಿಯಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗೆ ಬಿಟ್ಬಿಡ್ಬೇಕು, ರಾಷ್ಟ್ರೀಯ ವನ್ಯಜೀವಿ ಮಂಡಳಿಗೆ ಬಿಟ್ಬಿಡ್ಬೇಕು. ಅವ್ರು ಏನ್ ಮಾಡ್ತಾರೆ ಅದರ ತಕ್ಕಂತೆ ನಾವು ಇದನ್ನ ಮಾಡೋಣ ಅಂತ ಒಂದು ಸ್ಥಾಯಿ ಸಮಿತಿ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಮತ್ತು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಏನ್ ಮಾಡಿತ್ತು, ಅದಕ್ಕೆ ನಿರಾಕಾರವನ್ನು ನೀಡಿದೆ. ಅಂದ್ರೆ ಸಹಿಯನ್ನ ಹಾಕಿಲ್ಲ ಅಂತ ಅರ್ಥ. ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಪಟ್ಟಣಗಳು ಮತ್ತು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಗುರಿ ಹೊಂದಿರುವ ಈ ಯೋಜನೆಗೆ ಮಹದಾಯಿ ನದಿ ನೀರು ವಿವಾದ ಮಂಡಳಿ 2018 ಆಗಸ್ಟ್ 14ರಂದು 3.90 TMC ಅಡಿ ನೀರಿನ ಹಂಚಿಕೆ ಮಾಡಿತ್ತು. ಈ ಯೋಜನೆಯನ್ನು ವಿಸ್ತೃತ ಯೋಜನೆ ವರದಿಗೆ ಕೇಂದ್ರ ಜಲ ಆಯೋಗ 2022 ಒಂದು ಡಿಸೆಂಬರ್ 29ರಂದು ಅನುಮೋದನೆ ನೀಡಿತ್ತು. ಅರ್ಥ ಆಯ್ತು, ಇದು ಗೊತ್ತಿರಬೇಕು, ಇಂಪಾರ್ಟೆಂಟು. ಎಷ್ಟು TMC ಅಷ್ಟು ನೀರು. ಆಮೇಲೆ ಈ ಒಂದು ಕಳಸಾ ನಾಲಾದಿಂದ ಯಾವ ಒಂದು ನಗರಗಳಿಗೆ ಹೆಲ್ಪ್ ಆಗುತ್ತೆ, ಹುಬ್ಬಳ್ಳಿ ಧಾರವಾಡ ಮತ್ತು ಸುತ್ತಮುತ್ತಲ ಪಟ್ಟಣಗಳಿಗೆ ಕುಡಿಯುವ ನೀರಿನಗೋಸ್ಕರ ಏನಾಗಿತ್ತಂದ್ರೆ ಈ ಒಂದು ಮಹದಾಯಿ ನೀರು ಒಂದು ವಿವಾದ ಮಂಡಳಿ ಏನ್ ಮಾಡಿತ್ತಂದ್ರೆ ಇಷ್ಟು ಒಂದು ಏನ್ ಮಾಡಿತ್ತು, ಹಂಚಿಕೆ ಮಾಡಬೇಕಂತ ಹೇಳಿತ್ತು. ಇದರಲ್ಲಿ 1.80 TMC 28 TMC ಅಡಿ ಮೀಸಲಿಡಲಾಗಿದೆ. ಈ ಯೋಜನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ 7 ಅರಣ್ಯ ಬಳಕೆಗೆ ಒಪ್ಪಿಗೆ ನೀಡುವಂತೆ ರಾಜ್ಯ ಸರ್ಕಾರ ಮಂಡಳಿಗೆ ಪ್ರಸ್ತಾಪವನ್ನು ಸಲ್ಲಿಸಿತ್ತು. ಆದರೆ ಈ ಯೋಜನೆಗೆ ಕಾಳೆ ಹುಲಿ ಕಾರಿಡಾರ್ ಹಾಗೂ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಬಳಸಿಕೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರ ಪ್ರಸ್ತಾಪ ಸಲ್ಲಿಸಿತ್ತು. ಈ ಒಂದು ಕಾಳೆ ಹುಲಿ ಕಾರಿಡಾರ್ ಮತ್ತು ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶವನ್ನು ಬಳಸ್ತಿದ್ದೀರಿ, ಅಲ್ಲಿ ವನ್ಯಜೀವಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಏನು ಮಾಡಿದೆ, ಅದಕ್ಕೆ ನಿರಾಕರಣೆಯನ್ನು ನೀಡಿದೆ. ಆದ್ರೆ ನಮಗೆ ಈ ಒಂದು ನ್ಯೂಸ್ ಅಡಿಯಲ್ಲಿ ಏನು ಗೊತ್ತಿರಬೇಕು, ಈ ಒಂದು ಮಹದಾಯಿ ನದಿ ನೀರು ವಿವಾದ ಮಂಡಳಿ ಎಷ್ಟು ಒಂದು ಅನುಮೋದನೆ ನೀಡಿತ್ತು ಇದು ಗೊತ್ತಿರಬೇಕು. ಆಮೇಲೆ ಕಳಸಾ ನಾಲಾ ತಿರುವು ಎದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ತಮ್ಮೆಲ್ಲರಿಗೂ ಗೊತ್ತಿದೆ ಏನಂದ್ರೆ ಒಂದು ಮಹದಾಯಿ ನದಿ ವಿವಾದ ಕರ್ನಾಟಕ ಮತ್ತು ಗೋವಾ ಮಧ್ಯದಲ್ಲಿ ನಡೀತಕ್ಕಂಥ ಒಂದು ಇಶ್ಯೂ ಅಂತಕ್ಕಂಥ ಮಾಹಿತಿ ಗೊತ್ತಿರಬೇಕು. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದೆ ಅಂದ್ರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಎಷ್ಟು ತಾಲೂಕುಗಳನ್ನ ತೀವ್ರ ಬರವೆಂದು ಘೋಷಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ 223. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ಹಕ್ಕು ನನ್ನ ತೆರಿಗೆ ಅಡಿಯಲ್ಲಿ ಏನು ಒಂದು ಇತ್ತೀಚೆಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಅಭಿಯಾನವನ್ನು ಹಾಕೊಂಡಿತ್ತು ಮತ್ತು ದೆಹಲಿಯಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿತ್ತು. ಸೊ ಅದರಲ್ಲಿ ಇನ್ನೊಂದು ಇಶ್ಯೂವನ್ನ ರೇಜ್ ಮಾಡಿತ್ತು ಏನಂದ್ರೆ ಇಲ್ಲಿ ಏನಂದ್ರೆ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ, ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳಂದ್ರೆ ಏನು, ತದನಂತರದಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಂದ್ರೆ ಏನು. ಸೊ ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳನ್ನೇ ಇಲ್ಲಿ ಹಣವನ್ನ ಒಂದು ಡಿವೈಡ್ ಆಗುತ್ತೆ, ರಾಜ್ಯ ಮತ್ತು ಕೇಂದ್ರ. ಅರ್ಥ ಆಯ್ತಾ? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಆರ್ ದ ಸ್ಕೀಮ್ಸ್ ಇನ್ ವಿಚ್ ಆರ್ ಫಂಡಿಂಗ್ ಆರ್ ಡನ್ ಬೈ. ಫಂಡಿಂಗ್ ಅನ್ನ ಯಾವ ಮಾಡ್ತಾವಂದ್ರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಮಾಡ್ತಾವ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲಿ. ಇನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲಿ ಕೇಂದ್ರ ಮಾತ್ರ ಆ ಒಂದು ಯೋಜನೆಗಳಿಗೆ ಹಣವನ್ನ ಬಿಡುಗಡೆ ಮಾಡುತ್ತೆ. ಸೊ ನರೇಗಾ ಅಂತಕ್ಕಂಥದ್ದು ಇಟ್ ಇಸ್ ಒನ್ ಆಫ್ ದಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಈ ಒಂದು ನರೇಗಾ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಬರ ಬಂದಿದೆ ಅಂದ್ರೆ ಆ ಬರ ಸಮಯದಲ್ಲಿ ಆ ಜನಕ್ಕೆ ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ಉದ್ಯೋಗ ಅವಕಾಶಗಳನ್ನ ಕೊಡಬೇಕಾಗತ್ತೆ, ಅದು ಅನಿವಾರ್ಯ ಇರುತ್ತೆ. ಸೊ ಅದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡಿತ್ತಂದ್ರೆ ಇನ್ನೂ 5 ಕೋಟಿ ಮಾನವ ಒಂದು ದಿನಗಳನ್ನ ಕೊಡುವಗೋಸ್ಕರ ಈ ಒಂದು ನರೇಗಾ ಡೇಸ್ಗಳನ್ನ ಇನ್ಕ್ರೀಸ್ ಮಾಡಿ, ನರೇಗಾ ಫಂಡ್ ಅನ್ನ ರಿಲೀಸ್ ಮಾಡಿ ಮತ್ತು ಈ ಒಂದು 100 ದಿನಗಳು ಏನು ಕೊಡ್ತಾ ಇದ್ರಿ 100 ದಿನಗಳಿಂದ 150 ದಿನಕ್ಕೆ ಹೆಚ್ಚಿಗೆ ಮಾಡಿ ಅಂತ ರಾಜ್ಯ ಸರ್ಕಾರ ಪ್ರಸ್ತಾಪವನ್ನು ಸಲ್ಲಿಸಿತ್ತು. ಬಟ್ ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಯಾವುದೇ ಒಂದು ಅನುಮತಿಯನ್ನ ನೀಡಿಲ್ಲ. ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ಸೊ ಇದರಲ್ಲಿ ಏನಿದೆ ಮತ್ತು ನರೇಗಾ ಅಂದ್ರೆ ಏನು, ಯಾವುದಕ್ಕೆ ಇಂಪಾರ್ಟೆಂಟ್ ಇದೆ, ಅದರ ವಿಸ್ತೃತ ರೂಪವೇನು, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಡಿಸ್ಕಷನ್ ಮಾಡೋಣ. ನೋಡಿ, ರಾಜ್ಯದ 229 ತಾಲೂಕುಗಳಲ್ಲಿ ತೀವ್ರ ಬರ ಇದೆ ಎಂದು ರಾಜ್ಯ ಸರ್ಕಾರ ಘೋಷಿಸಿದೆ. ತಿಂಗಳಾಗಿವೆ, ಆದರೂ ಕೂಡ ಬರ ತೀವ್ರವಾಗಿರುವ ಈ ತಾಲೂಕುಗಳಲ್ಲಿ ಜನರಿಗೆ ನರೇಗಾದ ಮೂಲಕ ಆರ್ಥಿಕ ಭದ್ರತೆ ಒದಗಿಸಲೇಬೇಕು. ಅರ್ಥ ಆಯ್ತಾ? ಈಗಾಗಲೇ ತಮಗೆ ಗೊತ್ತಿದೆ, ಒಂದು ಎಕನಾಮಿಕ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋಗೋಸ್ಕರ ಮತ್ತು ಏನಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಇದೊಂದು, ಯಾವುದು ನರೇಗಾ. ಸೊ ಒಂದು ಆರ್ಥಿಕ ಭದ್ರತೆಯನ್ನು ನರೇಗಾ ರೂಪದಲ್ಲಿ ಏನು ರಾಜ್ಯ ಸರ್ಕಾರ ಕೊಡುತ್ತೆ. ಸೊ ಈ ಬರ ತೀವ್ರವಾದಾಗ ಅಲ್ಲಿ ಏನು ಇನ್ನೂ ಬಿಡುಗಡೆ ಆಗಿಲ್ಲ. ಇನ್ನು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೂ ರೆಸ್ಪಾನ್ಸು ಸಿಕ್ಕಿಲ್ಲ ಅಂತಕ್ಕಂಥದ್ದು. ತೀವ್ರ ಬರದ ಸಂದರ್ಭದಲ್ಲಿ ಕುಟುಂಬವೊಂದಕ್ಕೆ 150 ದಿನಗಳವರೆಗೆ ಉದ್ಯೋಗ ಖಾತ್ರಿಯನ್ನು ವಿಸ್ತರಿಸಬೇಕು ಎನ್ನುತ್ತವೆ ನಿಯಮ. ಆದರೆ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿರುವುದು
ತೆಗೆದುಕೊಳ್ಳಬೇಕಿರೋದು ಕೇಂದ್ರ ಸರ್ಕಾರ. ಅರ್ಥ ಆಯ್ತಾ? ನಿಯಮಗಳೇನು ಹೇಳುತ್ತಂದ್ರೆ ಯಾವುದೇ ಒಂದು ತಾಲೂಕುಗಳಲ್ಲಿ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿರುತ್ತ ರಾಜ್ಯದ ಯಾವುದೇ ಒಂದು ಭಾಗದಲ್ಲಿ ಅಲ್ಲಿ ಏನಾದರೂ ತೀವ್ರ ಬರವನ್ನ ಆದರೆ 100ರಿಂದ ಇವನು ಏನು ಒಂದು ನರೇಗಾದಡಿಯಲ್ಲಿ 100 ದಿನ ಕೆಲಸ ಕೊಡ್ತಿದ್ರು ಅದನ್ನು 150 ದಿನಕ್ಕೆ ಹೆಚ್ಚಿಗೆ ಮಾಡಬೇಕಂತ ನಿಯಮ ಹೇಳುತ್ತೆ. ಬಟ್ ಆ ನಿಯಮ ಏನೇ ಇದ್ರೂ ಕೂಡ ಕೇಂದ್ರ ಸರ್ಕಾರ ಏನು ಮಾಡಬೇಕಾಗತ್ತೆ, ಅದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ಮೇಲೆ ಬೈಂಡಿಂಗ್ ಇಲ್ಲ. ನರೇಗಾವನ್ನು ವಿಸ್ತರಿಸಿ ಎಂದು ರಾಜ್ಯ ಸರ್ಕಾರ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ಕೇಂದ್ರ ಈ ಒಂದು ಯೋಜನೆಯನ್ನು ವಿಸ್ತರಣೆ ಮಾಡಿಲ್ಲ. ಇಲ್ಲಿವರೆಗೆ ಕೂಡ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನನಗನ್ಸಿದ ಪ್ರಕಾರ ಇವ್ರು ಮಾಡೋದಿಲ್ಲ ಅಂತ ನನಗೊಂದು ಭಾವನೆ ಪರ್ಸನಲ್. ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಅತ್ಯಂತ ಪ್ರಮುಖ ಕೆಲಸ ಕೃಷಿಯಾಗಿದೆ ಅಂತ. ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕೂಡ ಅಂದರೆ ಕೃಷಿ ಒಂದು ಪ್ರಧಾನ ಆಗಿದೆ. ಸಣ್ಣ ಹಿಡುವಳಿದಾರರು, ಭೂ ರಹಿತ ಕೃಷಿ ಕಾರ್ಮಿಕರು ಪ್ರಮುಖ ಜೀವನೋಪಾಯ ಕೃಷಿಯನ್ನೇ ಅವಲಂಬವಾಗಿದೆ. ಬಟ್ ಬರ ಎದ್ದ ಮೇಲೆ ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ. ಬರ ಬಂದಿದೆ ಅಂದ್ರೆ ನೀರಿಲ್ಲ ಅಂದ್ರೆ ಅರ್ಥ ಇರಲ್ಲ, ಕೃಷಿ ಆಗಿಲ್ಲ ಅಂತ ಅರ್ಥ. ಕೃಷಿ ಆಗಿಲ್ಲ ಅಂದ್ರೆ ಎಲ್ಲಿ ದುಡಿಬೇಕು, ತಿನ್ಬೇಕು ಎಲ್ಲಿ ಅಂತಕ್ಕಂಥ ಸಮಸ್ಯೆ. ಸೊ ಅದಕ್ಕೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸುವಗೋಸ್ಕರ ಈ ನರೇಗಾ ಯೋಜನೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಜಗತ್ತಿನಲ್ಲಿ ಅತಿ ದೊಡ್ಡ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಲಾಗುತ್ತೆ ಇದಕ್ಕೆ ನರೇಗಾ. ಅರ್ಥ ಆಯ್ತಾ? ಕೃಷಿ ಇಲ್ಲದೆ ಇರುವ ದಿನಗಳಲ್ಲೂ ಆ ಜನರಿಗೆ ಉದ್ಯೋಗ ಒದಗಿಸಬೇಕು ಎಂದು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ದಟ್ ಇಸ್ ನರೇಗಾ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಬಟ್ ಈ ಉದ್ದೇಶ ಈಗ ಈಡೇರ್ತಾ ಇಲ್ಲ. ಕೇಂದ್ರ ಸರ್ಕಾರ ಇದನ್ನು ವಿಸ್ತರಣೆ ಮಾಡ್ತಿಲ್ಲ ಅಂತಕ್ಕಂಥದ್ದು, ಫೆಡರಲ್ ಸ್ಟ್ರಕ್ಚರ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು ಇದು ರಾಜ್ಯ ಸರ್ಕಾರದ ವಾದವಿದೆ. ಈ ಯೋಜನೆ ಪ್ರಕಾರ ಕುಟುಂಬವೊಂದಕ್ಕೆ ವರ್ಷವೊಂದರಲ್ಲೇ 100 ದಿನಗಳ ಉದ್ಯೋಗಾವಕಾಶ ಒದಗಿಸಬೇಕು. ಇಂಪಾರ್ಟೆಂಟು. ನರೇಗಾದ ಅಡಿಯಲ್ಲಿ ಎಷ್ಟು ದಿನ ಕೆಲಸ ಕೊಡಬೇಕು? 100 ದಿನ. ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಆಯ್ತಾ? ನರೇಗಾ ಯೋಜನೆಯನ್ನು ರೂಪಿಸುವ ಸಂದರ್ಭದಲ್ಲಿ ಆಯ್ತಾ ನೆರೆ ಅಥವಾ ಬರದಂಥ ಪ್ರಾಕೃತಿಕ ವಿಪಗಳ ಸಂದರ್ಭದಲ್ಲಿ ಉದ್ಯೋಗವನ್ನು 150 ದಿನಗಳಿಗೆ ವಿಸ್ತರಿಸಬೇಕು ಎಂಬ ಅಂಶವನ್ನು ಸೇರಿಸಲಾಗಿತ್ತು. ಅರ್ಥ ಆಯ್ತಾ? ನಿರ್ವಹಣಾ ಕೈಪಿಡಿಯಲ್ಲಿ ಈ ಅಂಶವನ್ನು ಸೇರಿಸಲಾಗಿತ್ತು. ಆದರೆ ಈಗಿನ ಕೇಂದ್ರ ಸರ್ಕಾರ ತನ್ನದೇ ನಿಯಮದಂತೆ ನಡೆದುಕೊಳ್ಳುತ್ತಿಲ್ಲ, ನರೇಗಾವನ್ನು ವಿಸ್ತರಿಸುತ್ತಿಲ್ಲ. ಅರ್ಥ ಆಯ್ತಾ? ಸೊ ಇದು ನಾನು ನಿಮಗೆ ರಾಜ್ಯಗಳು, ನಿಮಗೆ ಪಕ್ಷಗಳನ್ನ ಮಾತಾಡ್ತಾ ಇಲ್ಲ, ಬರೀ ಸರ್ಕಾರ ಅಂತ ಅಷ್ಟೇ ಅಂತ ಇದೀನಿ. ನೀವು ಇದನ್ನು ಪರ್ಸನಲ್ ತೆಗೆದುಕೊಳ್ಬಾರಿ. ಎಕ್ಸಾಮಿಗೆ ಎಷ್ಟು ಇಂಪಾರ್ಟೆಂಟ್ ಅದನ್ನು ಇದು ಓದ್ಕೊಳ್ರಿ. ನಿಮಗೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇಟ್ಸ್ ಒನ್ ಆಫ್ ದಿ ಇಶ್ಯೂ. ನಿಮ್ಮ KS ಮೇನ್ಸ್ ಆನ್ಸರ್ ರೈಟಿಂಗ್ ಬರುವಾಗ, ನೀವೆಲ್ಲಿ ಅದರ PSI ಒಂದು ಆನ್ಸರ್ ರೈಟಿಂಗ್ ಬರುವಾಗ, ಮತ್ತು ನಿಮಗೆ ಒಂದು ಏನಂದರೆ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ತಾರೆ ಪ್ರಶ್ನೆಗಳನ್ನು KSದಲ್ಲಿ, ಅವಾಗೆಲ್ಲ ನಿಮಗೆ ಏನಾಗುತ್ತೆ, ಇವೆಲ್ಲ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಬರ ಬಂದ ಸಂದರ್ಭದಲ್ಲಿ 150 ದಿನಗಳವರೆಗೆ ಕೂಲಿಯನ್ನು ಕೊಡಬೇಕು, ಅಂದರೆ ಪೇಯ್ಡ್ ಒಂದು ವರ್ಕನ್ನು ಪ್ರೊವೈಡ್ ಮಾಡಬೇಕು ಕಾರ್ಮಿಕರಿಗೆ. ಬಟ್ ಇದನ್ನು ಕೊಡ್ತಾ ಇಲ್ಲ. ಆ ಒಂದು ತಾನು ಮಾಡಿಕೊಂಡಿರ್ತಕ್ಕಂಥ ನಿಯಮವನ್ನೇ ಕೇಂದ್ರ ಸರ್ಕಾರ ಪಾಲಿಸ್ತಾ ಇಲ್ಲ. ಮುಂಗಾರು ಮಳೆ ಅಥವಾ ಹಿಂಗಾರು ಮಳೆ ಕೊರತೆಯಾದ ಗೊತ್ತಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನು ಒದಗಿಸಬೇಕು ಎನ್ನುತ್ತಿದೆ ಕೇಂದ್ರ ಸರ್ಕಾರದ ನಿಯಮ. ಅರ್ಥ ಕೇಂದ್ರ ಸರ್ಕಾರ ನಿಯಮ ಏನು ಹೇಳುತ್ತೆ? ನಿಯಮನೇ ಹೇಳುತ್ತೆ. ಮುಂಗಾರು ಮಳೆ ಅಥವಾ ಹಿಂಗಾರು ಮಳೆ ಕೊರತೆ ಆದರೆ ಆ ಒಂದು ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶ ಕೊಡಬೇಕು, ಅದಕ್ಕೆ 100ರಿಂದ 150ಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ನಿಯಮವೇ ಹೇಳುತ್ತೆ. ಬಟ್ ಆದರೆ ಕೇಂದ್ರ ಸರ್ಕಾರ ಪಾಲಿಸ್ತಾ ಇಲ್ಲ. ಬರ ಮತ್ತು ತೀವ್ರ ಬರದ ಸಂದರ್ಭದಲ್ಲಿ ನೆರೆ ಹೊಡೆತ ಬೀಳುವುದು ಕೃಷಿ ಕಾರ್ಮಿಕರಿಗೆ. ಅರ್ಥ ಆಯ್ತಾ? ಅವರು ಉದ್ಯೋಗ ಅರಿಸಿಕೊಂಡು ಬೇರೆಡೆಗೆ ಗುಳ್ಳೆ ಹೋಗುವುದನ್ನು ತಡೆಯಬೇಕು. ಇದಕ್ಕೆ ಅಗತ್ಯವಿರುವ ಹಣಕಾಸು ನೆರವನ್ನು ಪಡೆಯಲು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕೆಂದು ನಿಯಮ ಹೇಳುತ್ತದೆ. ಅರ್ಥ ಆಯ್ತಾ? ಅಫ್ಕೋರ್ಸ್ ಇದು ಏನಂದರೆ ಇಲ್ಲಿ ಏನಂದರೆ ನಮಗೆ ಒಂದು ಇಶ್ಯೂವನ್ನು ಇಲ್ಲಿ ರೇಸ್ ಮಾಡ್ಬೋದು, ನಾವು ಇಶ್ಯೂವನ್ನು ಯೂಸ್ ಮಾಡ್ಬೋದನ್ನು. ಇದನ್ನು ಎಲ್ಲೇ ಒಂದು ರೈಟಿಂಗ್ ಕೇಸಲ್ಲಿ ಬರೆಯುವಾಗ ಏನಂದರೆ ಈ ಒಂದು ಬರ ಸಂದರ್ಭದಲ್ಲಿ ನಾವು ಇಂಥ ಉದ್ಯೋಗ ಅವಕಾಶಗಳನ್ನು ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಅಥವಾ ಆ ಒಂದು ಡೇಗಳನ್ನು ಇನ್ಕ್ರೀಸ್ ಮಾಡಲಿಲ್ಲ ಅಂದ್ರೆ ಇಂಪ್ಯಾಕ್ಟ್ ಏನಾಗುತ್ತೆ ಅಲ್ಲಿ ಇರ್ತಕ್ಕಂಥ ಜನ ಏನು ಮಾಡ್ತಾರಂದರೆ ಅವರು ಬೇರೆ ಕಡೆ ವಲಸೆ ಹೋಗ್ಬೇಕಾಗತ್ತೆ, ಗುಳ್ಳೆ ಹೋಗ್ಬೇಕಾಗತ್ತೆ. ಆವಾಗ ಏನಾಗುತ್ತೆ ಅರ್ಬನ್ ಸೆಟಲ್ಮೆಂಟಲ್ಲಿ ಏನಾಗುತ್ತೆ, ಇನ್ನೂ ಬರ್ಡನ್ ಹೆಚ್ಚಿಗೆ ಆಗುತ್ತೆ. ಅರ್ಥಾತ್ ಇದು ಒಂದು ಇಶ್ಯೂ ಯೂಸ್ ಮಾಡ್ಬೋದು. ಆದರೆ ಕರ್ನಾಟಕ ಸರ್ಕಾರ ಹೀಗೆ ಸೆಪ್ಟೆಂಬರ್ ಸಲ್ಲಿಸಿದ ಮನವಿಗೆ ಕೇಂದ್ರ ಸರ್ಕಾರ ಈವರೆಗೆ ಯಾವುದೇ ಪ್ರಕ್ರಿಯೆ ನೀಡಿಲ್ಲ. ಎಲ್ಲ ಪ್ರಜಾವಣೆ ಇರ್ತಕ್ಕಂಥದ್ದು ಹೇಳಿದೆ ನಿಮಗೆ ನಾನು. ಈಗ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ದ್ಯಾಟ್ ಈಸ್ MG ನರೇಗಾ ಅಂತ ಹೇಳ್ತೀವಿ. 2005ರಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ಪ್ರಾರಂಭಿಸಿದ ವಿಶ್ವದ ಅತಿ ದೊಡ್ಡ ಉದ್ಯೋಗ ಖಾತ್ರಿ ಯೋಜನೆಯಾಗಿದೆ. ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ದಾರೆ PC ಎಕ್ಸಾಮಲ್ಲಿ. ಸೊ ಇದೆಲ್ಲ ಹೇಳಿದ್ರಂದ್ರೆ ನಿಮ್ಮ PC ಎಕ್ಸಾಮ್ಗೆ ಹೆಲ್ಪ್ ಆಗಲ್ಲ ಅಂತಲ್ಲ. ನಿಮ್ಮ PC ಎಕ್ಸಾಮ್ ಏನು ಕೇಳ್ಬೋದು, MG ನರೇಗಾ ಯಾವಾಗ ಪ್ರಾರಂಭಿಸಲಾಯಿತು, MG ನರೇಗಾದ ಒಂದು ವಿಸ್ತೃತ ರೂಪವೇನು, MG ನರೇಗಾ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ, MG ನರೇಗಾದ ಅಡಿಯಲ್ಲಿ ಎಷ್ಟು ದಿನಗಳವರೆಗೆ ಕೆಲಸವನ್ನು ಕೊಡ್ತಾರ. ಅರ್ಥ ಆಯ್ತಾ? ಇವೆಲ್ಲ ಪ್ರಶ್ನೆಗಳನ್ನ ನಿಮ್ಮ PC PSI ಎಲ್ಲ ಎಕ್ಸಾಮ್ ಕೇಳ್ತಾರ. ಅದಕ್ಕೆ ಗೊತ್ತಿರಬೇಕು. ಅರ್ಥ ಆಯ್ತಾ? ನಿಮಗೆ ಯಾವುದು ಬೇಕು ಅದನ್ನು ಇದರಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ದೇಶಗಳ ನಡುವಿನ ಮುಕ್ತ ಸಂಚಾರ ಆಡಳಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲು ನಿರ್ಧರಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ಭಾರತ ಮತ್ತು ಮ್ಯಾನ್ಮಾರ್. ದೇಶದ ಆಂತರಿಕ ಭದ್ರತೆ ಬಲಪಡಿಸುವ ಉದ್ದೇಶದಿಂದ ಭಾರತ ಮ್ಯಾನ್ಮಾರ್ ನಡುವಿನ ಮುಕ್ತ ಸಂಚಾರ ಆಡಳಿತ ವ್ಯವಸ್ಥೆಯನ್ನ
ದಟ್ ಈಸ್ FMR ಅಂತ ಹೇಳ್ತೀವಿ. ಆಯ್ತಾ, ಮುಕ್ತ ಸಂಚಾರ ಆಡಳಿತ ವ್ಯವಸ್ಥೆ ರದ್ದುಗೊಳಿಸಲು ಕೇಂದ್ರ ಸರ್ಕಾರ ಏನು ಮಾಡಿದೆ, ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾದ್ರೆ ಏನಿದು FMR ಅಂದ್ರೆ? ಮಿಜೋರಾಂ ಆಗಿರ್ಬೋದು. ನಿಮ್ ಕ್ವಶನ್ ಕೇಳ್ತಾರೆ FMR ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಅಂತ. ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಹಾದು ಹೋಗುವ ಭಾರತ ಮ್ಯಾನ್ಮಾರ್ ಗಡಿಯಲ್ಲಿ ಆಕ್ಟ್ ಈಸ್ಟ್ ನೀತಿಯ ಭಾಗವಾಗಿ 2018ರಲ್ಲಿ FMR ಅನ್ನ ಜಾರಿಗೆ ತಂದಿದೆ. ಆಯ್ತಾ, FMR ನೀತಿಯನ್ನ ಯಾವಾಗ ಜಾರಿಗೆ ತರಲಾಗಿದೆ ಅಂದ್ರೆ 2018ರಲ್ಲಿ. ಈ FMR ನೀತಿ ಅಂದ್ರೆ ಏನು ಕನ್ನಡದಲ್ಲಿ ಕೊಟ್ಟಿದ್ವಿ, ಮುಕ್ತ ಸಂಚಾರ ಆಡಳಿತ ವ್ಯವಸ್ಥೆ. ಅರ್ಥಾಯ್ತಾ, FMR ಅಂತ ಹೇಳ್ತೀವಿ. ಇನ್ನ ಇದು ಯಾವ ರಾಜ್ಯಗಳನ್ನು ನಿಮ್ಗೆ ಈಗಾಗಲೇ ಹೇಳಿದೀನಿ. ಇದು ಯಾವ ಒಂದು ನೀತಿ ಹೇಳಿದ್ರೆ ಆಕ್ಟ್ ಈಸ್ಟ್ ಪಾಲಿಸಿ. ಅರ್ಥಾಯ್ತಾ, ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ನಮಗೆ ಗೊತ್ತಿದೆ. ಅರ್ಥಾಯ್ತಾ, ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ಈ ಕಡೆ ಮ್ಯಾನ್ಮಾರು, ಭೂತಾನು, ಪೂರ್ವದ ದೇಶಗಳ ಕಡೆ ನಾವೇನ್ ಮಾಡಿದ್ರೆ ಹೆಚ್ಚಿನ ಒಲವು ತೋರಿಸೋದು ಅನ್ನೋದು ಒಂದು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಹೇಳ್ತೀವಿ. ಭಾರತ ಮ್ಯಾನ್ಮಾರ್ ಒಂದು ಗಡಿ ಭಾಗದ ಗ್ರಾಮಗಳ ಜನರ ಒಂದು ಪರಸ್ಪರ, ಭಾರತ ಮತ್ತು ಮ್ಯಾನ್ಮಾರ್ ಗಡಿ ಭಾಗದ ಗ್ರಾಮಗಳ ಜನರ ಒಂದು ಪರಸ್ಪರ 16 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದೊಳಗೆ ಪಾಸ್ಪೋರ್ಟ್ ಸೇರಿದಂತೆ ಯಾವುದೇ ದಾಖಲೆಗಳಿಲ್ಲದೆ ಮುಕ್ತವಾಗಿ ಸಂಚರಿಸಲು ಅವಕಾಶ ಕಲ್ಪಿಸುತ್ತದೆ. FMR ಅಂತಕ್ಕಂಥದ್ದು ಇದು ಒಂದು ಆಕ್ಟು. ಈ ಆಕ್ಟ್ ಏನ್ ಮಾಡುತ್ತೆ, ಮಿಜೋರಾಮು, ಮಣಿಪುರು, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ ಇರ್ತಕ್ಕಂಥ ಜನರು ಆ ಒಂದು ಮ್ಯಾನ್ಮಾರಕ್ಕೆ ಸುಮಾರು 16 ಕಿಲೋಮೀಟರ್ ಗಡಿಯನ್ನ ಎರಡಕ್ಕರ ಮಧ್ಯದಲ್ಲಿ ಆ ಕಡೆ ಈ ಕಡೆ 16 ಕಿಲೋಮೀಟರ್ ಅವ್ರೇನ್ ಮಾಡ್ಬೋದು ಅಂದ್ರೆ ಫ್ರೀ ಮೂವ್ಮೆಂಟ್ ಮಾಡ್ಬೋದು ವಿತೌಟ್ ಪಾಸ್ಪೋರ್ಟ್. ಇದು FMR ಅಂತ ನಾವು ಹೇಳ್ತೀವಿ. ಇತ್ತೀಚೆಗೆ ಈ FMR ಅನ್ನ ಏನ್ ಮಾಡಲಾಗಿದೆ ಅಂದ್ರೆ ಕಟ್ ಡೌನ್ ಮಾಡಲಾಗಿದೆ. ಗಡಿ ಎರಡೂ ಬದಿಗಳಲ್ಲಿ ಹರಡಿಕೊಂಡಿರುವ ಬುಡಕಟ್ಟು ಜನಾಂಗದವರಿಗೆ ತಮ್ಮ ಕುಟುಂಬಗಳನ್ನು ಭೇಟಿ ಮಾಡಲು ಅವಕಾಶ ನೀಡಲು ಇದನ್ನ ಆರಂಭಿಸಲಾಗಿತ್ತು. ಆಯ್ತಾ, ಇದು ಯಾಕೆ ಆರಂಭಿಸಲಾಗಿತ್ತು, ಯಾವಾಗ ಆರಂಭಿಸಲಾಗಿತ್ತು, ಅದರ ಉದ್ದೇಶವೇನು, ಯಾವ್ಯಾವ ರಾಜ್ಯಗಳಿಗೆ ಅನ್ವಯವಾಗುತ್ತೆ, ಯಾವ ದೇಶಕ್ಕೆ ಅನ್ವಯವಾಗುತ್ತೆ ಮತ್ತು ನ್ಯೂಸ್ ಅಲ್ಲಿ ಏನಿತ್ತು, ಇಷ್ಟು ಮಾಹಿತಿ ಗೊತ್ತಿರಲಿ. ಇತ್ತೀಚೆಗೆ ನರೇಂದ್ರ ಮೋದಿ ಘೋಷಿಸಿದ ಸೂರ್ಯೋದಯ ಯೋಜನೆಯ ಉದ್ದೇಶ ಏನು ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಬಹುದು ಇದು. ಅರ್ಥ ಆಯ್ತಾ, ರಾಮ ಮಂದಿರ ಉದ್ಘಾಟನೆ ಆದ ಸಂದರ್ಭದಲ್ಲಿ ಅವಾಗ ಇದನ್ನ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಸಬ್ಸಿಡಿ ನೀಡಿ ಸೋಲಾರ್ ಪ್ಯಾನಲ್ ಅಳವಡಿಸುವುದು. ಅರ್ಥ ಆಯ್ತಾ, ಸೂರ್ಯೋದಯ ಯೋಜನೆ ಒಂದು ಉದ್ದೇಶ. ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂರ್ಯೋದಯ ಯೋಜನೆಯನ್ನು ಘೋಷಿಸಿದರು. ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಯೋಜನೆಗೆ 10,000 ಕೋಟಿ ರು ಮೀಸಲಿಡಲು ಘೋಷಣೆಯನ್ನು ಮಾಡಿದರು. ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಿದರೆ ನರೇಂದ್ರ ಮೋದಿಯವರು ಈ ರಾಮ ಮಂದಿರ, ಅಯೋಧ್ಯೆ ಶ್ರೀರಾಮ ಮಂದಿರ ಪ್ರತಿಷ್ಠಾಪನಾ ದಿನ ಅವಾಗಲೂ ಕೂಡ ಘೋಷಣೆ ಮಾಡಿದ್ರು. ಅದಕ್ಕೆ ಬಜೆಟ್ನಲ್ಲಿ ದುಡ್ಡನ್ನು ಕೂಡ ಇಟ್ಟಿದ್ದಾರೆ. ದೇಶದ 1 ಕೋಟಿ ಬಡವರಿಗೆ, ಇದು ಒಂದು ಇಂಪಾರ್ಟೆಂಟ್, ದೇಶದ 1 ಕೋಟಿ ಬಡವರ ಮನೆಗಳ ಮೇಲ್ಛಾವಣಿಯಲ್ಲಿ ಸೋಲಾರ್ ಪ್ಯಾನಲ್ ಅಳವಡಿಸಲು ಹೊಸ ಯೋಜನೆ ಇದಾಗಿದೆ. ನಿಮ್ಮ KS ಎಕ್ಸಾಮಿನೇಷನ್ಗೆ ಇದು ಇಂಪಾರ್ಟೆಂಟ್. ಈ ತರ ಫ್ಯಾಕ್ಟ್ಸ್ಗಳನ್ನ ಕೇಳ್ತಿರ್ತದೆ. 1 ಕೋಟಿ ಬಡವ ಮನೆಗಳ ಮೇಲೆ, ಮೇಲ್ಛಾವಣಿ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಕೆ ಮಾಡೋದು. ಸೂರ್ಯೋದಯ ಯೋಜನೆಯಲ್ಲಿ ಮೇಲ್ಛಾವಣಿ ಸೌರ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, 60% ಏನ್ ಮಾಡುತ್ತೆ, ಸಬ್ಸಿಡಿಯನ್ನ ಪ್ರೊವೈಡ್ ಮಾಡುತ್ತೆ. ಈಶಾನ್ಯ ರಾಜ್ಯಗಳಿಗೆ ಹಾಗೂ ಗುಡ್ಡಗಾಡು ಪ್ರದೇಶಗಳನ್ನು ಹೊಂದಿರುವ ರಾಜ್ಯಗಳಿಗೆ ಹೆಚ್ಚುವರಾಗಿ 10% ಅಂದರೆ 70% ಸಬ್ಸಿಡಿ ನೀಡುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್. ಸೂರ್ಯೋದಯ ಯೋಜನೆ ಅಡಿಯಲ್ಲಿ ಈ ಒಂದು ಈಶಾನ್ಯದಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ 70% ಮತ್ತು ಇದು ಸಬ್ಸಿಡಿಯನ್ನು ನೀಡಿದ್ರೆ, ಇನ್ನು ಇನ್ನುಳಿದ ರಾಜ್ಯಗಳಿಗೆ 60% ಸಬ್ಸಿಡಿಯನ್ನು ನೀಡುತ್ತೆ. ಎದಕ್ಕಂದ್ರೆ ಸುಮಾರು 1 ಕೋಟಿ ಬಡವ ಜನರ ಒಂದು ಮನೆಗಳ ಮೇಲೆ, ಮೇಲ್ಛಾವಣಿ ಮೇಲೆ ಈ ಸೋಲಾರ್ ಪ್ಯಾನೆಲ್ ಅನ್ನು ಅಳವಡಿಸಕ್ಕೆ. ಈ ಯೋಜನೆ ಪ್ರಯೋಜನ ಪಡೆದ ಫಲಾನುಭವಿಗಳಿಗೆ ತಿಂಗಳಿಗೆ 300 ಯೂನಿಟ್ ವರೆಗೆ ವಿದ್ಯುತ್ ಉಚಿತವಾಗಿ ಲಭ್ಯವಾಗಲಿದೆ. ಅರ್ಥ ಆಯ್ತಾ, ಇಂಪಾರ್ಟೆಂಟು. ಈ ಯೋಜನೆಗೆ ಯಾರು ಅರ್ಹರು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟು. ಫಲಾನುಭವಿಗಳು ದೇಶದ ಕಾಯಂ ನಿವಾಸಿಗಳಾಗಿರ್ಬೇಕು. ಅಫ್ಕೋರ್ಸು ಅರ್ಜಿದಾರರ ವಾರ್ಷಿಕ ಆದಾಯ 1.5 ಲಕ್ಷಕ್ಕಿಂತ ಇರಬಾರ್ದು. ಸರ್ಕಾರ ನೌಕರಿದ್ದಾರೆ ಈ ಯೋಜನೆ ಫಲಾನುಭವಿಗಳು ಬರುವುದಿಲ್ಲ. ಅರ್ಥ ಆಯ್ತಾ, ಸರ್ಕಾರಿ ನೌಕರಿ ಯಾರು ಮಾಡ್ತಿರ್ತಾರೆ, ಗೌರ್ಮೆಂಟ್ ವರ್ಕು, ಅವರಿಗೂ ಕೂಡ ಇದು ಅಪ್ಲೈ ಆಗಲ್ಲ. ಇದು ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು. ಯಾರು ಏನು ಆ ಒಂದು ಯೋಜನೆಯಲ್ಲಿದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ, ಈಶಾನ್ಯ ಮತ್ತು ಗುಡ್ಡಗಾಡು ರಾಜ್ಯಗಳಿಗೆ ಎಷ್ಟು ಸಬ್ಸಿಡಿ, ಆಮೇಲೆ ಇನ್ನುಳಿದ ಎಷ್ಟು ರಾಜ್ಯಗಳ ಸಬ್ಸಿಡಿ ಮತ್ತು ಯಾವಾಗ ಇದನ್ನು ಘೋಷಣೆ ಮಾಡಿದರೆ ಅದರ ಉದ್ದೇಶ ಏನು, ಇಷ್ಟು ಮಾಹಿತಿ ಗೊತ್ತಿರಲಿ, ಇಂಪಾರ್ಟೆಂಟ್. ನೋಡಿ, ಇನ್ನೊಂದು ಏನಂದ್ರೆ ಭಾರತವು 2030 ವೇಳೆಗೆ 280 ಗಿಗಾವ್ಯಾಟ್ ಸೌರ ವಿದ್ಯುತ್ ಸಾಮರ್ಥ್ಯ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ. ಸೊ ಅದಕ್ಕೆ ಏನಾಗುತ್ತೆ, ಇದು ಹೆಲ್ಪ್ ಆಗುತ್ತೆ. ಇಂಥ ಪಾಯಿಂಟ್ಸ್ಗಳು ನೀವು KS ಎಕ್ಸಾಮ್ಗೆ ಯೂಸ್ ಮಾಡಬೇಕು. ಅಂದ್ರೆ ಮೇನ್ಸ್ ಅಲ್ಲಿ ಕೇಳೋದಕ್ರ ನಿಮಗೆ ಏನಾದರೂ ಒಂದು ರಿನ್ಯೂಬಲ್ ಎನರ್ಜಿ ಬಗ್ಗೆ ಒಂದು ಕ್ವಶನ್ ಬಂತಂದ್ರೆ ಆ ಸಂದರ್ಭದಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಈ ಸೂರ್ಯೋದಯ ಯೋಜನೆಯನ್ನು ಪ್ರಾರಂಭಿಸಿದರೆ. ಈ ಸೂರ್ಯೋದಯ ಯೋಜನೆಯಿಂದ ನಮಗೇನು ಹೆಲ್ಪ್ ಆಗುತ್ತೆ ಅಂದರೆ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಕೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಕೆ ಮಾಡಿದ್ರೆ ಇದರಿಂದ ಏನಾಗುತ್ತೆ ಅಂದರೆ ಭಾರತ ಸರ್ಕಾರ 2030ಕ್ಕೆ
280 ಗಿಗಾವ್ಯಾಟನ್ನು ಸೋಲಾರ್ ಪವರಿಂದ ಪ್ರೊಡಕ್ಷನ್ ಮಾಡೋಕ್ಕೆ ಒಂದು ಟಾರ್ಗೆಟ್ ಹಾಕ್ಕೊಂಡಿದೆ. ಈ ಟಾರ್ಗೆಟ್ ಏರೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಬರೀಬೇಕು. ಪ್ರಸ್ತುತ ಎಲ್ಲ ಮಾದರಿಯ ಸೋಲಾರ್ ವಿದ್ಯುತ್ ಉತ್ಪಾದನೆಗಳು ಇಡೀ ದೇಶದಲ್ಲಿ ರಾಜಸ್ಥಾನ ಏನಿದೆ ಮುಂಚೂಣಿಯಲ್ಲಿದೆ. ಇದನ್ನು ಫ್ಯಾಕ್ಟ್ ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಕೆಳಗಿನ ಯಾವ ಪದಗಳನ್ನು 42ನೇ ತಿದ್ದುಪಡಿ ಮೂಲಕ ಪೂರ್ವ ಪೀಠಿಕೆಯಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ 4ನೇ ಆಪ್ಷನು ಮೇಲಿನ ಎಲ್ಲವೂ. ಅರ್ಥ ಆಯ್ತಾ? 42ನೇ ತಿದ್ದುಪಡಿಯನ್ನು ನಾವೇನು ಕರಿತೀವಿ, ಒಂದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ಮಿನಿ ಸಂವಿಧಾನ ಅಂತ ಹೇಳ್ತೀವಿ. ಈ 42ನೇ ತಿದ್ದುಪಡಿ ಮುಖಾಂತರ 3 ಪದಗಳನ್ನು ಸೇರಿಸಲಾಗಿದೆ. ಒಂದು ಸೆಕ್ಯುಲಾರ್ ಅಂತಕ್ಕಂಥ ಪದ, ಇನ್ನೊಂದು ಸೋಷಲಿಸ್ಟ್ ಅಂತಕ್ಕಂಥ ಪದ, ಇನ್ನೊಂದು ಇಂಟಿಗ್ರಿಟಿ ಅಂತಕ್ಕಂಥ ಪದ. ಆಯ್ತಾ? ಇಂಟಿಗ್ರಿಟಿ, ಸೋಷಲಿಸ್ಟ್, ಸೆಕ್ಯುಲಾರ್ ಈ 3 ಪದಗಳನ್ನು 1976 42ನೇ ತಿದ್ದುಪಡಿ ಮುಖಾಂತರ ನಾವು ಸೇರ್ಪಡೆ ಮಾಡಿದ್ದೀವಿ. ಆದರೆ ಇತ್ತೀಚೆಗೆ ಒಂದು ನ್ಯೂಸಲ್ಲಿ ಒಂದು ಆರ್ಟಿಕಲ್ ಕಾಣಿಸ್ಕೊಂಡಿದೆ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದಗಳು ಕೂಡ ಆಗಿದೆ. ಏನಂದರೆ ದಿನಾಂಕ ಬದಲಿಸದೆ ಸಂವಿಧಾನ ಪ್ರಸ್ತಾವನೆ ತಿದ್ದುಪಡಿ ಸಾಧ್ಯವೇನೋ? ಹಾಗಾದರೆ ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಇಶ್ಯೂ ಏನಂದರೆ ನಾವು 42ನೇ ತಿದ್ದುಪಡಿ ಅಂದರೆ 1976 ಅಂತ ಹೇಳ್ತೀವಿ. 1976ರಲ್ಲಿ ಈ ಜಾತ್ಯತೀತ ಮತ್ತು ಸಮಾಜವಾದಿ ನ್ಯೂಸ್ ಪೇಪರಲ್ಲಿ 2 ಪದಗಳು ಕೊಟ್ಟಿದ್ದಾರೆ, 3 ಪದಗಳು ಸೇರಿಸಿದ್ದಾರೆ ಒಟ್ಟಾರೆಯಾಗಿ. ಈ ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥ ಪದಗಳನ್ನು ಏನು ಸೇರಿಸಿದ್ರು, ಆ ಪದಗಳ ಸೇರಿಸಿದ್ದು 1976 42ನೇ ತಿದ್ದುಪಡಿ ಪ್ರಕಾರ. ಆದರೆ 76 ಅಂತ ಡೇಟ್ ಇರಬೇಕಾಗಿತ್ತು. ಅಲ್ಲಿ ಏನಿದೆ ಅಂದರೆ 1949 ನವೆಂಬರ್ 26ಕ್ಕೆ ಮಾಡಿದ್ದಾರೆ ಅಂತ ಇದೆ ಅಷ್ಟೇ. 1949 ನವೆಂಬರ್ 26ಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಡೇಟ್ ಇದೆ. ಬಟ್ ಮಾಡಿದ್ದು ಆ್ಯಕ್ಚುಲಿ ಈ ಟೈಮ್ದಲ್ಲಿ. ಹಾಗಾದರೆ ಇಲ್ಲಿ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಡೇಟ್ ಯಾಕೆ ಬದಲಾವಣೆ ಆಗಲಿಲ್ಲ? ಈ ಡೇಟ್ ಬದಲಾವಣೆ ಆಗದಿದ್ದಕ್ಕೆ ನಾವು ಅದನ್ನು ಸಂವಿಧಾನದ ತಿದ್ದುಪಡಿ ಅನ್ನಲಾಗುತ್ತೇನೋ ಅಂತಕ್ಕಂಥದ್ದು ಒಂದು ಚರ್ಚೆಯ ವಿಷಯ. ದಿನಾಂಕವನ್ನು ಹಾಗೆಯೇ ಉಳಿಸಿಕೊಂಡು ಸಂವಿಧಾನದ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲು ಸಾಧ್ಯವೇ ಎಂದು ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಸಂವಿಧಾನದ ಪ್ರಸ್ತಾವನೆಯಿಂದ ಸಮಾಜವಾದಿ ಹಾಗೂ ಜಾತ್ಯತೀತ ಪದಗಳನ್ನು ತೆಗೆದುಹಾಕುವಂತೆ ಕೋರಿ ರಾಜ್ಯಸಭೆ ಮಾಜಿ ಸದಸ್ಯ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಸಲ್ಲಿಸಿದ ಅರ್ಜಿಯ ಒಂದು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ ಅವರಿದ್ದ ಪೀಠ ಪ್ರಶ್ನೆಯನ್ನು ಎತ್ತಿದೆ. ಅರ್ಥ ಆಯ್ತಾ? ಇತ್ತೀಚೆಗೆ ಅಂದರೆ ರಾಜ್ಯಸಭೆಯ ಒಂದು ಮಾಜಿ ಸದಸ್ಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರು ಏನು ಮಾಡಿದ್ದಾರೆ, ಒಂದು ಅರ್ಜಿಯನ್ನು ಸಲ್ಲಿಸಿದರು, ರಿಟ್ಟನ್ನು ಸಲ್ಲಿಸಿಬಿಡೋರು. ಆ ರಿಟ್ಟಲ್ಲಿ ಏನಿತ್ತಂದರೆ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ತೆಗೆದು ಹಾಕಬೇಕು ಅಂತ ಅವರು ಸರಿಸಿದ್ದಾರೆ. ಸೊ ಹಾಗಾದರೆ ಏನು ವ್ಯಾಲಿಡ್ ರೀಸನನ್ನು ಕೊಟ್ಟಿದ್ದಾರೆ ಅವರು ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ನೋಡಿ, ಪೀಠಿಕೆಯನ್ನು ತಿದ್ದುಪಡಿ ಮಾಡಲು ಸಾಧ್ಯ ಇಲ್ಲ ಎಂದೇನೂ ಅಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಅರ್ಥ ಆಯ್ತಾ? ನಮಗೆ ಈಗಾಗಲೇ ಗೊತ್ತಿದೆ, ನಮಗೆ ಸಂವಿಧಾನದ ಏನಂದರೆ ನಾವು ಒಂದು ಪಾರ್ಲಿಮೆಂಟ್ ಏನು ಮಾಡ್ಬೋದು, ಏನು ಬೇಕಾದೆಲ್ಲ ಚೇಂಜ್ ಮಾಡ್ಬೋದು. ಭಾರತ ಸಂವಿಧಾನ ಇರ್ತಕ್ಕಂಥ ಎವ್ರಿ ಪಾರ್ಟ್, ಇವನ್ ಫಂಡಮೆಂಟಲ್ ರೈಟ್ಸು, ಇವನ್ ಪ್ರಿಯಾಂಬಲ್ಲು ಎಲ್ಲವೂ ಏನು ಮಾಡ್ಬೋದು, ಅಮೆಂಡ್ಮೆಂಟ್ ಮಾಡ್ಬೋದು. ಆದರೆ ಆ ಅಮೆಂಡ್ಮೆಂಟ್ ಮಾಡೋದನ್ನು ಬೇಸಿಕ್ ಸ್ಟ್ರಕ್ಚರನ್ನು ವೈಲೇಟ್ ಆಗುವಂತಿಲ್ಲ ಅಂತಕ್ಕಂಥದ್ದು 1973 ಕೇಸ್ ಯಾವುದು, ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ ಹೇಳಲಾಗಿದೆ. ಆಯಿತಾ? 1976ರಲ್ಲಿ ಸಂವಿಧಾನಕ್ಕೆ ತಂದ 42ನೇ ತಿದ್ದುಪಡಿ ಮೂಲಕ ಪೀಠಿಕೆಯನ್ನು ತಿದ್ದುಪಡಿ ಮಾಡಿ ಸಮಾಜವಾದಿ ಜಾತ್ಯತೀತ ಎಂಬ ಪದಗಳನ್ನು ಸೇರ್ಪಡೆ ಮಾಡಲಾಗಿತ್ತು. ಇಲ್ಲಿ 2 ಕೊಟ್ಟಿದ್ದಾರೆ, ಇನ್ನೊಂದು ಇಂಟಿಗ್ರಿಟಿ ಅನ್ನೋದು ಇದೆ. ಆದರೆ ಈ ತಿದ್ದುಪಡಿಯನ್ನು ಅಳವಡಿಸಿಕೊಂಡ ದಿನಾಂಕವನ್ನು 1949 ನವೆಂಬರ್ 29 ಎಂಬುದಾಗಿದೆ ಎಂದು ಉಳಿಸಿಕೊಳ್ಳಲಾಗಿದೆ. ಈ ಡೇಟ್ ಅಂತ ಅಲ್ಲಿ ಏನು ಮಾಡಿದರೆ ಉಲ್ಲೇಖ ಮಾಡಿದ್ದಾರೆ. ಆಯಿತಾ? ಆ್ಯಕ್ಚುಲಿ 1976 ಅಂತ ಆಗಬೇಕಾಗಿತ್ತು, 1949 ಅಂತಲೇ ಯಾಕೆ ಉಳಿಸಿಕೊಂಡಿದ್ದಾರೆ ಅಂತಕ್ಕಂಥ ಇವರು ಪ್ರಶ್ನೆಯನ್ನು ಎತ್ಬಿಟ್ಟು ಅಲ್ಲಿ ಏನು ಮಾಡಿದ್ರು, ರಿಟ್ ಪಿಟಿಷನನ್ನು ಮಾಡಿದರು. ದಿನಾಂಕವನ್ನು ಹಾಗೆ ಉಳಿಸಿಕೊಂಡು ತಿದ್ದುಪಡಿ ಮಾಡಲಾಗಿರುವ ಏಕೈಕ ಪ್ರಸ್ತಾವನೆ ಇದು ಇರಬೇಕೆಂದು ಪೀಠ ಹೇಳಿದೆ. ಬಟ್ ಏನೇನು ಮಾಡಿದ್ರೆ ಮೇಲೆ ಕನ್ಕ್ಲೂಷನ್ಗೆ ಬಂದಿಲ್ಲ, ಬಟ್ ಅದನ್ನು ಮುಂದೂಡಿದ್ದಾರೆ. ಸೊ ದೀಸ್ ಇನ್ಸಿಡೆಂಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ದೃಷ್ಟಿಯಿಂದಾಗಿ. ಬಟ್ ಏನು ಇಂಪಾರ್ಟೆಂಟ್ ಅಂದರೆ 42ನೇ ತಿದ್ದುಪಡಿ 1976 ಇಂಪಾರ್ಟೆಂಟು. ಸೊ ಇದರ ಅಡಿಯಲ್ಲಿ ನಾವು ಏನೇನು ಮಾಡಿದೆ ಅಂದರೆ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಜಾತ್ಯತೀತ, ಸಮಾಜವಾದಿ ಮತ್ತು ಸಮಗ್ರತೆ ಎಂಬ ಪದವನ್ನು ಸೇರಿಸಿದ್ವಿ. 3 ಪದಗಳು ಈಗಾಗಲೇ ಹೇಳಿದ್ದೀನಿ. ಮೂಲಭೂತ ಕರ್ತವ್ಯಗಳನ್ನು ನಾವು ಏನು ಮಾಡಿದ್ದೀವಿ, ಸೇರ್ಪಡೆಯನ್ನು ಮಾಡಿದ್ದೀವಿ. 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮರ್ಥ ಪಟ್ಟಿಗೆ ಸೇರಿಸಿದ್ದೀವಿ. ಅಳತೆ ಮತ್ತು ತೂಕ, ನ್ಯಾಯಾಂಗದ ಆಡಳಿತ, ಅರಣ್ಯ, ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ಸಂರಕ್ಷಣೆ, ಎಜುಕೇಷನ್ ಇವೇನು ಮಾಡಿದ್ದೇವೆ ಅಂದರೆ ನಾವು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ತಗೊಂಡು ಬಂದಿದ್ದೀವಿ. ಈ ಒಂದು ತಿದ್ದುಪಡಿ ಮುಖಾಂತರ ಇಂಪಾರ್ಟೆಂಟು. ಅಖಿಲ ಭಾರತ ನ್ಯಾಯಾಂಗ ಸೇವೆಯನ್ನು ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ. ಅದಲ್ಲದೆ ರಾಜ್ಯದ ರಾಷ್ಟ್ರಪತಿ ಆಳ್ವಿಕೆಯನ್ನು 1 ಬಾರಿ ಅವಧಿಯನ್ನು 6 ತಿಂಗಳಿಂದ 1 ವರ್ಷಕ್ಕೆ ವಿಸ್ತರಣೆ ಮಾಡಬಹುದು ಅಂತ ಏನು ಮಾಡಿದೆ, ಇದರಲ್ಲಿ ಅವಕಾಶವನ್ನು ನೀಡಿದೆ. ಇವೆಲ್ಲ ತಿದ್ದುಪಡಿ ಗೊತ್ತಿರಬೇಕು, ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಎಸ್ ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ
ಕೆಳಗಿನ ಯಾವ ದರ್ಜೆ ನೀರು ಕುಡಿಯಲು ಯೋಗ್ಯವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ. ಹಾಗಾದ್ರೆ ನಿಮಗೆ ಇದು ಪ್ರಶ್ನೆ ವಿಚಿತ್ರ ಅನಿಸ್ಬೋದು, ಏನು ಸರ್ ಇದು ಅಂತ. ಸೊ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಕಾವೇರಿ, ಕೃಷ್ಣ ಸೇರಿದಂತೆ ರಾಜ್ಯದ 12 ನದಿಗಳ ನೀರನ್ನು ಕುಡಿಯಲು ಯೋಗ್ಯವಲ್ಲ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಮಾಡಿದೆ, ಅಭಿಪ್ರಾಯವನ್ನು ಪಟ್ಟಿದೆ. ಹಾಗಾದರೆ ಎಲ್ಲ ನೀರು ಕುಡಿಯೋಕ್ಕೂ ನದಿಯನ್ನು ಒಂದೇ ಕಡೆ ಹರಿಯುತ್ತೆ, ಎಲ್ಲ ಕಡೆ ಹರಿಯುತ್ತೆ, ಸುಮಾರು ಪ್ಲೇಸನ್ನು ದಾಟಿ ಹೋಗುತ್ತೆ. ಹಾಗಾದ್ರೆ ಫುಲ್ಲು ನದಿ ನೀರೇ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಹಂಗಂತ ಅರ್ಥ ಮಾಡ್ಕೋಬೇಡ್ರಿ. ಈ ನದಿ ಹರಿಯುವಾಗ ಕೆಲವೊಂದು ತಾಣಗಳಲ್ಲಿ, ಕೆಲವೊಂದು ಸ್ಥಳಗಳಲ್ಲಿ ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ಅಂತ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ. ಅಂಥವು ಎಷ್ಟು ಅಂದರೆ 12 ನದಿಗಳಿದಾವೆ. ಅರ್ಥ ಆಯ್ತಾ? ಎಲ್ಲ ನದಿ ಅಂತಲ್ಲ, ನದಿಯ ಕೆಲವೊಂದು ತಾಣಗಳು ಅಂದರೆ ಪರ್ಟಿಕ್ಯುಲರ್ ಕೆಲವೊಂದು ಪ್ಲೇಸ್ದಲ್ಲಿ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಹೇಳಿದೆ. ಎಲ್ಲ ಕಡೆ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ಅರ್ಥವಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ಕೆಲವು ನಿರ್ದಿಷ್ಟ ತಾಣಗಳಲ್ಲಿ ಮಾತ್ರ ಕುಡಿಯಲು ಯೋಗ್ಯವಲ್ಲ ಎಂದು ಅಭಿಪ್ರಾಯ ಪಟ್ಟಿದೆ ಅಂದರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವರು ಯಾರಂದರೆ ಈಗಾಗಲೇ ಹೇಳಿದೆ ನಾನು, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾಲ ಕಾಲಕ್ಕೆ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತದೆ ಈ ಒಂದು ನದಿಗಳದು. ಅದಕ್ಕಾಗಿ ಸ್ಥಾಪಿಸಲಾಗಿರುವ ಮಾನಿಟರಿಂಗ್ ಸ್ಟೇಷನ್ಗಳಲ್ಲಿ ನೀರು ಸಂಗ್ರಹಿಸಿ ಅವುಗಳನ್ನು ಪರೀಕ್ಷೆ ಮಾಡಲಾಗುತ್ತೆ. ರಾಜ್ಯದ ನದಿಗಳ ನೀರಿನ ಗುಣಮಟ್ಟವನ್ನು ಆಧರಿಸಿ ಎ ಇಂದ ಇವರೆಗೆ ವರ್ಗಗಳಾಗಿ ವಿಂಗಡಿಸಲಾಗುತ್ತೆ. ಎ ಇಂದ ಇವರೆಗೆ, ಅರ್ಥ ಆಯ್ತಾ? ಅದರ ಗುಣಮಟ್ಟವನ್ನು ಪರಿಗಣನೆ ತೆಗೆದುಕೊಂಡು, ಸೊ ಎ ಗುಣಮಟ್ಟ ಇದ್ದರೆ ಅದು ಕುಡಿಯಲು ಯೋಗ್ಯವಾಗಿದೆ ಅಂತ ಅರ್ಥ. ಇನ್ನು ಬಿ, ಸಿ, ಡಿ, ಇ ಇವೆಲ್ಲ ಹೇಳಿದ್ರೆ ಕುಡಿಯಲು ಯೋಗ್ಯವಾಗದೇ ಇರತಕ್ಕಂಥ ನೀರು. ನೋಡು, ಒಂದು ವಿಚಿತ್ರ ಏನಂದರೆ ಅದರಲ್ಲಿ ಎ ವರ್ಗದ ನೀರು ಮಾತ್ರ ಕುಡಿಯಲು ಯೋಗ್ಯ ಅಂತ ಹೇಳ್ತೀವಿ ನಾವು. ಆದರೆ ದುರಾದೃಷ್ಟವಶಾತ್ ರಾಜ್ಯದಲ್ಲಿ ಈ ವರ್ಗಕ್ಕೆ ಸೇರಿದ ಒಂದೂ ನದಿ ಇಲ್ಲ. ಅರ್ಥ ಆಯ್ತಾ? ನದಿ ಇಲ್ಲ. ಅರ್ಥ ಆಯ್ತಾ? ಈ ವರ್ಗಕ್ಕಂದ್ರೆ ಯಾವುದು? ಎ ವರ್ಗ. ಎ ವರ್ಗಕ್ಕೆ ಸೇರಿದ ಒಂದೂ ನದಿ ನೀರಿಲ್ಲ. ಅದರ ಅರ್ಥ ಎಲ್ಲವೂ ಕಲುಷಿತವಾಗಿದ್ದಾವೆ ಅಂತ ಅರ್ಥ. ಅದಾಯ್ತಾ? ಈ ಥರ ಒಂದು ರಿಪೋರ್ಟ್ ಬಂದಿದೆ. ಸೊ ಸಿಂಪಲ್ ಆಗಿ ತಮ್ಮ ತಲೆಯಲ್ಲಿ ಗೊತ್ತಿರಬೇಕು ನೋಡಿ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ, ಜಕಾರ್ನ್ ಕ್ಷಿಪಣಿ ಸೂಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇತ್ತೀಚೆಗೆ ಯಾವ ದೇಶದ ಉಡಾವಣೆ ಮಾಡಲಾಯಿತು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಷ್ಯಾ. ಇತ್ತೀಚೆಗೆ ಯಾವ ಸಂಗೀತಗಾರನಿಗೆ ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ರೆ ಪ್ಯಾರೇಲಾಲ್ ಶರ್ಮಾ. ವಿಶ್ವ ಬ್ಯಾಂಕ್ನ ಲಾಜಿಸ್ಟಿಕ್ ಕಾರ್ಯಕ್ಷಮತೆಯ ಸೂಚ್ಯಂಕ ವರದಿಯಲ್ಲಿ 2023 ಭಾರತದ ಶ್ರೇಣಿ ಎಷ್ಟು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 38. ಪ್ರತಿ ವರ್ಷ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಫೆಬ್ರವರಿ 10. ಇತ್ತೀಚೆಗೆ ಯಾವ ನಗರವು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಉಚಿತ ಬಸ್ ಪ್ರಯಾಣ ಘೋಷಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೆಹಲಿ. ಇತ್ತೀಚೆಗೆ ನಿಧನರಾದ ಫಾರೂಕ್ ನಜ್ಕಿ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕವಿ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.